ಜಗಳಾಡ್ತಿದ್ದಾರೆ ಕಪಲ್ಲು. ಅದಕ್ಕೆ ಹುಡುಗಿರು ಕರ್ಕೊಬರ್ಬಾರ್ದು ಟ್ರಿಪ್ಗೆ. ಓಪನ್ ಮಾಡ್ತಿದ್ದಂಗೆ ಇವತ್ತು ಫುಲ್ ಸ್ನೋಫಾಲ್ ಆಗಿದೆ. ನೀರು ನೋಡ್ರಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಮೂಗಲ್ಲೆಲ್ಲ ಸುತ್ತಾ ಇದೆ ನನಗೆ. ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಎಕ್ಸಾಕ್ಟಾಗಿ ಪ್ಯಾಂಗಾಂಗ್ ಲೇಕಲ್ಲಿ ಉಳಿದಿದ್ದೆ. ನೀವು ಹಳೆ ವಿಡಿಯೋ ನೋಡಿತು ಅಂತಂದರೆ ಗೊತ್ತಿರುತ್ತೆ ನಿಮಗೆ. ಸೊ ನಾನಿವಾಗ ನಿಮಗೆ ಒಂದು ಡಿಫ್ರೆಂಟಾಗಿ ತೋರಿಸ್ತೀನಿ. ಏನು ಅಂತಂದರೆ ನೋಡಿ, ಇವಾಗ ಟೈಮ್ ಎಷ್ಟಾಗಿದೆ ಅಂತಂದರೆ ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ನೋಡಿ ಇವಾಗ ಟೈಮ್ ಎಕ್ಸಾಕ್ಟಾಗಿ ಎಷ್ಟು 5 ಗಂಟೆ. ನೋಡಿ ಟೈಮ್ ಎಕ್ಸಾಕ್ಟಾಗಿ 5 ಗಂಟೆ 40 ನಿಮಿಷ ಆಗಿದೆ. ಈ ಟೈಮಲ್ಲಿ ಬೆಳಗ್ಗೆ ರೂಮ್ ಇಷ್ಟೊಂದು ಬೆಳಕಾಗಿದೆಯಲ್ಲ ಗುರು, ನಾನೇನು ಲೈಟ್ ಹಾಕಿಲ್ಲ ಏನಿಲ್ಲ ಅಂತಂದ್ಬಿಟ್ಟು ಎದ್ದ ತಕ್ಷಣ ಶಾಕ್ ಆಯ್ತು ನನಗೆ. ಆವಾಗ ಹೊರಗಡೆಗೆ ನೋಡಿದೆ, ಓಕೆ ಬೆಳಗ್ಗೆ ಇಲ್ಲಿ ಬೇಗ ಸೂರ್ಯ ಉದಯ ಆಗ್ತಾನೆ, ಅದಕ್ಕೆ ಈ ಥರ ಆಗಿದೆ ಅಂತ. ಆದರೆ ಶಾಕ್ ಅದಲ್ಲ. ಶಾಕ್ ಏನು ಗೊತ್ತಾ? ನೋಡಿ ಈ ಡೋರ್ನ ಹಿಂಗೆ ಓಪನ್ ಮಾಡ್ತಿದ್ದಂಗೆ ಇವತ್ತು ಫುಲ್ ಸ್ನೋಫಾಲ್ ಆಗಿದೆ. ಇದೇ ಫಸ್ಟ್ ಟೈಮು ನಮ್ಮ ಜೋಗಿ ಮೇಲೆ ಈ ಥರ ಸ್ನೋಫಾಲ್ ಆಗ್ತಿರೋದನ್ನ ನೋಡ್ತಾ ಇರೋದು. ವಾವ್, ಎಷ್ಟು ಸಗದಾಗಿದೆ ಗೊತ್ತಾ ಫೀಲಿಂಗ್. ಇದು ಅಲ್ಟಿಮೇಟ್ ಫೀಲು. ಇದೇ ಫಸ್ಟ್ ಟೈಮು ನನ್ನ ಲೈಫಲ್ಲಿ ಈ ಥರ ಬೈಕ್ ಮೇಲೆ ಸ್ನೋ ಬಿದ್ದಿರೋದನ್ನ ನೋಡಿದ್ದು. ಆ್ಯಂಡ್ ನೀವು ಈ ಕಡೆಗೆ ಬಂದರೆ ಇಡೀ ಬಿಲ್ಡಿಂಗ್ ಮೇಲೆಲ್ಲ ಸ್ನೋಫಾಲ್ ಆಗಿದೆ, ಹಿಂದ್ಗಡೆ ಬೆಟ್ಟ ಎಲ್ಲ ಸ್ನೋಫಾಲ್ ಆಗಿದೆ. ಈಗ 5:30 ಟೈಮು. ಈ 5:30 ಟೈಮಲ್ಲೇ ನೋಡಿ ಸೂರ್ಯ ಉದಯ ಆಗ್ಬಿಟ್ಟಿದ್ದಾನೆ ಆಲ್ರೆಡಿ. ಸೂರ್ಯ ಉದಯ ಆಗಿ ಸೂರ್ಯನೂ ಇದ್ದಾನೆ, ಜೊತೆಗೆ ಸ್ನೋಫಾಲು ಆಗಿದೆ. ಎಂಥ ಅದ್ಭುತವಾದ ಫೀಲು ಗುರು ಇದು. ಇಲ್ಲಿ ನೋಡಿ, ನೀವು ಬೆಟ್ಟದ ಯಾವ ಮೂಲೆ ನೋಡಿದ್ರು ಎಲ್ಲ ಕಡೆ ಸ್ನೋ ಬಿದ್ದಿದೆ. ಇಲ್ಲೆಲ್ಲ ಲೈಟಾಗಿ ಬಿದ್ದಿದೆ, ನಮ್ಗೆ ಸ್ಟೇಗಳಲ್ಲಿ ಮಾತ್ರ ಜಾಸ್ತಿ ಬಿದ್ದಿದೆ. ಆ್ಯಂಡ್ ನೀವು ಕೆಳಗಡೆ ನೋಡ್ಬೋದು, ಅಲ್ಲಿರೋ ಗಾಡಿಗಳು, ಕಾರು, ಅವುಗಳ ಮೇಲಂತೂ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗಿದೆ. ಇದೊಂಥರ ಅದ್ಭುತವಾದಂಥ ಫೀಲು. ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಪ್ಯಾಂಗಾಂಗ್ ಲೇಕು. ಈವನ್ ಪ್ಯಾಂಗಾಂಗ್ ಲೇಕು ಉಪ್ಪಿನ ಸರೋವರ ಆದ್ರೂ ಕೂಡ ಫ್ರೋಜನ್ ಆಗುತ್ತಂತೆ ಇದು. ಸೊ ಫ್ರೋಜನ್ ಆಗಿ ಟೈಮಲ್ಲಿ ನೀವು ಗಾಡಿ ಓಡಿಸ್ಕೊಂಡು ಹೋಗ್ಬೋದಂತೆ, ಆ ಲೆವೆಲಿಗೆ ಫ್ರೋಜನ್ ಆಗಿರುತ್ತಂತೆ. ಅಂದರೆ ಜನ ಅಲ್ಲಿ ನಡೆದಾಡ್ಬೋದು, ಆ ಮಟ್ಟಕ್ಕೆ ಫ್ರೋಜನ್ ಆಗಿರುತ್ತಂತೆ. ಅದೊಂದು ಮಾಹಿತಿ ಗೊತ್ತಾಯ್ತು ನನಗೆ. ಬಟ್ ನನ್ನ ಸಜೆಷನ್ ಅಂತೂ, ನೀವೇನಾದರೂ ಪ್ಯಾಂಗಾಂಗ್ ಲೇಕಿಗೆ ಬಂದು ಇಲ್ಲಿಂದ ಏನಾದರೂ ಹೋಗೋ ಪ್ಲ್ಯಾನ್ ಇತ್ತು ಅಂತಂದರೆ ಪ್ಯಾಂಗಾಂಗ್ ಲೇಕಲ್ಲಿ ಉಳಿದೋಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಇದು ನಿಮಗೆ. ಹೆಂಗೆ ಅಂತಂದರೆ ಇದೊಂಥರ ಬೇರೆ ಫೀಲ್ ಸಿಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಸಿಕ್ತು ಅಂತಂದರೆ ನಿಮ್ಮ ಲಕ್ ಅದು. ಬಟ್ ಉಳಿರಿ, ಬೆಳಗ್ಗೆ ಎದ್ದು ಈ ಥರ 134 ಕಿಲೋಮೀಟ್ರು ದೂರ ಇರ್ತಕ್ಕಂಥ ಈ ಒಂದು ಅದ್ಭುತವಾದ ಸರೋವರನ ನೋಡ್ಕೊಂಡು ಹೋಗೋಂಥ ಭಾಗ್ಯ ನಮ್ಮದಾಗುತ್ತೆ. ಓಕೆನಾ? ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. हाँ, कुछ लोगों को एडजस्ट नहीं होता है. हाँ सोलो है. आप कहाँ से? महाराष्ट्र. अभी वापस जा रहा है ना? ले, कितना बजे को? हाँ ठीक है, चले आराम से जाओ. हाँ बाय बाय, ಥ್ಯಾಂಕ್ ಯು. ಫುಲ್ಲ ಗ್ಲೌಸ್ ಹಾಕಿ ತುಂಬಿದ್ದೀನಿ, ಆದ್ರೂ ಒಂಥರ ಆಗ್ತೈತೆ. भैया पैंगांग के लिए इधर जाना है? हानले के लिए इधर से आगे जाना. ठीक है, धन्यवाद, ಬಾಯ್. ಓಕೆ. ಸೊ ನೋಡಿ, ಪ್ಯಾಂಗಾಂಗ್ ಲೇಕು ಬೆಳಗ್ಗೆ ಹೆಂಗಿತ್ತು, ಇವಾಗ ಹೆಂಗಿದೆ, ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ ನೋಡಿ. ಫುಲ್ ಕ್ಲಿಯರ್ ಆಗೋಗಿದೆ ಈಗ. ಓಕೆ. ಓ ಚಳಿ ಇದೆ ಮರ್ರೆ, ಕೈ ತಿರ್ಗ್ಸೋಕ್ಕೂ ಆಯ್ತಲ್ಲ. ರೋಡು ಹುಷಾರಾಗಿ ಹೋಗ್ಬೇಕು. ಇವತ್ತೆಲ್ಲ ಸ್ಪೀಡಾಗಿ ಹೊಡಿಯೋಕ್ಕಾಗಲ್ಲ. ಇವತ್ತೇ ಹಿಂಗೆ ಅಂದರೆ ನಾಳೆ ಕತೆ ಹೆಂಗೆ ಅನ್ನೋದೊಂದು ಯೋಚನೆ ಮಾಡಬೇಕು ಈಗ ನಾವು, ಅಲ್ಲ. ಇನ್ನು 2 ದಿನ ಸ್ವಲ್ಪ ಕ್ರಿಟಿಕಲ್ ಮೂಮೆಂಟು. ಯಾಕೆಂತಂದರೆ ನಾವು 19,000 ಅಡಿ ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋಗ್ತೀವಲ್ಲ, ಉಮ್ಲಿಂಗ್ಲ. ಸೊ ಅದೊಂಚೂರು ನೋಡ್ಕೊಬೇಕು. ಓಕೆ. ಕರೆಕ್ಟ್ ಟೈಮಿಗೆ ಬಿಟ್ಟಿದ್ದೀನಿ ಮಾತ್ರ ಇವತ್ತೇ ಅನಿಸುತ್ತೆ ಇಷ್ಟು ಬೇಗ ಬಿಟ್ಟಿರೋದು. ನಾನು ಇಷ್ಟು ರೈಡ್ ಇದರಲ್ಲಿ ಅಂದರೆ ಒಬ್ಬನೇ ಇದ್ದೀನಲ್ಲ, ಅದು ಆಟೋಮೆಟಿಕಲಿ ಬಂದ್ಬಿಡುತ್ತೆ, ಇಲ್ಲಪ್ಪ ಬೇಗ ಹೋಗಬೇಕು ಅಂತ. ಅಂದರೆ ಗ್ರೂಪಲ್ಲಿದ್ದರೆ ಬಿಡೋ ನಡೆಯುತ್ತೆ ಅನ್ನೋ ಥರ ಇರುತ್ತೆ. ಕರೆಕ್ಟಾ?
ಸೊ ಈಗ ಆಲ್ಮೋಸ್ಟ್ ಒಂದು 70 ಕಿಲೋಮೀಟ್ರು ಈ ಲೇಕಲ್ಲಿ ಓಡಿಸ್ಕೊಂಡು ಹೋಗ್ತೀವಿ ನಾವು. ಒಳ್ಳೆ ಮಜಾ ಮಾಡೋಣ ಆಯಿತಾ, ಬನ್ನಿ. ಸಾವಿರಾರು ಸ್ಟೇಗಳಿದೆ ಇಲ್ಲಿ, ನೀವು ಇಲ್ಲಿ ಮಾಡ್ಕೊಳ್ಳೋಕ್ಕೆ ಏನು ಸ್ಟೇದೆಲ್ಲ ಏನು ಟೆನ್ಷನ್ ಇಲ್ಲ, ನೀವು ಎಲ್ಲಿ ಬೇಕಾದರೂ ಸ್ಟೇ ಮಾಡ್ಕೋಬೋದು. ಅದೇ ರೇಂಜು ಒಂದು 1000 ದಿಂದ 2000, 3000, 4000 ನಿಮ್ಮ ತಕ್ಕಂಗೆ ರೇಂಜ್ ಸಿಗುತ್ತೆ. ಒಳ್ಳೆ ಚೆನ್ನಾಗಿರೋದು ಬೇಕು ಅಂತಂದರೆ ಚೆನ್ನಾಗಿರೋದು ಸಿಗುತ್ತೆ. ಈಗ ನೋಡಿ, ನಾನು ರಾತ್ರಿ ಉಳಿದಿದ್ದು 1200 ರೂಪಾಯಿ ಕೊಟ್ಟು ಉಳಿದಿದ್ದೆ. ರಾತ್ರಿ ಊಟ, ಬೆಳಗ್ಗೆ ತಿಂಡಿ, ಮತ್ತು ಮಧ್ಯದಲ್ಲಿ ಕಾಫಿ ಟೀ ಕೇಳಿದ್ರು ಕೊಡ್ತಾಯಿದ್ರು. ಸೊ 1200 ರೂಪಾಯಿಗೆ ವರ್ತ್ ಅನ್ನಿಸ್ತು. ಏನು ಅಂಥ ಚಳಿ ಅಂತಲೂ ಅನ್ನಿಸ್ಲಿಲ್ಲ, ನನಗೇನು ಹಿಂಸೆ ಅಂತಲೂ ಅನ್ನಿಸ್ಲಿಲ್ಲ, ಆರಾಮಾಗಿತ್ತು. ಓಕೆನಾ? ಸೊ ನೀವು ಬನ್ನಿ, ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಆಯಿತಾ. ಏನು ಸಖತ್ತಾಗಿದೆ ಅಲ್ವಾ? ಫೋಟೋ ವೀಡಿಯೋ ಮಾಡ್ಕೋಬೇಕು ಅನ್ನಿಸ್ತಾ ಇದೆ ನನಗೆ. ಒಂದು ವೀಡಿಯೋ ಮಾಡ್ಕೊಂಡು ಬಿಡೋಣ ಅಲ್ವಾ. ನೀರು ನೋಡ್ರಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಬ್ಲೂಯಿಶ್ ಅಂದರೆ ಬ್ಲೂಯಿಶು, ಬಟ್ ಈ ನೀರು ಕಲರ್ ಆವಾಗ ಚೇಂಜ್ ಆಗುತ್ತಂತೆ. ಬ್ಲೂ, ಗ್ರೀನು ಈ ಥರ ಸೂರ್ಯನ ಕಿರಣಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾ ಹೋಗುತ್ತಂತೆ. ಹೆಂಗಿದೆ ಅಪ್ಪ. ಒಬ್ಬ ತಮಿಳಲ್ಲಿ TTF ವಾಸನ್ ಅಂತ ಇದ್ದಾನೆ. ಅವ್ನು ಹಿಂಗೆ ಲಡಾಖ್ ರೈಡಿಗೆ ಬಂದ್ಬಿಟ್ಟು ಒಂದು ಸಲ ಅಲ್ಲೆಲ್ಲ ಒಂದು ಕಡೆ ಪ್ಯಾಂಗಾಂಗ್ ಲೇಕ್ ಒಳಗಡೆ ಈಜು ಹೊಡೆದಿದ್ದ. ಅವನೇನು ಮನುಷ್ಯನ ಅವನು, ಯಪ್ಪ ದೇವರೇ, ನಮಗೆಲ್ಲ ಏನಾಗುತ್ತೆ ಏನೂ ಆಗಲ್ಲ ಅಂದ್ಬಿಟ್ಟು ಈಜಿಗೆ ಬಿದ್ದಿದ್ದ ಅವನು. ಯಪ್ಪ, ನಾವು ಮುಟ್ಟೋಕ್ಕೆ ಆಗಲ್ಲ ದೇವರೇ. ಲೆಟ್ಸ್ ಮೂವ್ ಫ್ರಮ್ ಹಿಯರ್. ನೆಕ್ಸ್ಟ್ ಅದು ರಾಂಗ್ಸ್ಲಾ ವಾರ್ ಮೆಮೋರಿಯಲ್ ಹಾಲ್, ಅಲ್ಲಿಗೆ ಹೋಗೋಣ. ನೋಡಿ, ಆಕ್ಸಿಜನ್ನ ಮೇಲೆ ಇಟ್ಕೊಂಡಿದ್ದೀನಿ, ಯಾವುದಕ್ಕೂ ಸೇಫ್ಟಿಗಿರಲಿ ಅಂತ. ಓಕೆ, ಆ್ಯಕ್ಚುಲಿ ನನಗೆ ಯಾವುದು ತವಾಂಗ್ ಮಾಡಬೇಕಾದ್ರೆ ನನಗೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಆಗಿತ್ತು ಮತ್ತು ಆಕ್ಸಿಜನ್ದು ಪ್ರಾಬ್ಲಮ್ ಆಗಿತ್ತು. ಬಟ್ ಆವಾಗ ಸಿಗರೇಟ್ ಸಿಕ್ಕಾಪಟ್ಟೆ ಸೇರ್ತಾಯಿದೆ. ಈ ಸಲ ಸಿಗರೇಟ್ ಇಲ್ಲ. ಆಮೇಲೆ ನನಗೆ ಗೊತ್ತಾಗ್ತಿದೆ, ಮೊದಲೆಲ್ಲ ಆಗಿದ್ದಿದ್ರೆ ಇಷ್ಟಿದಕ್ಕೆ ನಾನು ಬುಸ ಅಂದ್ಬಿಡ್ತಾಯಿದ್ದೆ. ಈ ಸಲ ಸಿಗರೇಟ್ ಬಿಟ್ಟು ಒಂದು 6-7 ತಿಂಗಳು ಆಯ್ತಲ್ಲ, ಸ್ವಲ್ಪ ಗಟ್ಟಿಯಾಗಿದ್ದೀನಿ, ನೋ ಪ್ರಾಬ್ಲಮ್. ಸೊ ವೀಡಿಯೋ ನೋಡ್ತಾ ಇರೋ ನಿಮಗೂ ಅಷ್ಟೇ, ನಾನೆಲ್ಲೂ ಎಷ್ಟೋ ಜನಕ್ಕೆ ನಿಮಗೆ ಆಶ್ಚರ್ಯ ಆಗಿರಬೇಕು, ಇವನು ಸಿಗರೇಟ್ ಹೊಡಿತಾನ ಇಷ್ಟೊಳ್ಳೆ ಹುಡುಗ ಅಂತ. ಹೌದು, ಹೊಡೆದಿದ್ದೀನಿ ನಾನು 2013ರಿಂದ 2026ವರೆಗೂ ಸಿಗರೇಟ್ ಹೊಡೆದಿದ್ದೀನಿ. ಯಪ್ಪ, ನಾನು ಆಮೇಲೆ ಫೈನಲಿ ಇದ್ರ ಸವಾಸ ಅಲ್ಲ ಒಂದು 2-3 ಸಲ ನನಗೆ ಹೊಡೀತು ಆಯಿತಾ. ಅದಾದಮೇಲೆ ಬಿಟ್ಟಿದ್ದೀನಿ. ಬಟ್ ನಾನು ಎಲ್ಲೂ ವೀಡಿಯೋಗಳಲ್ಲಿ ಸ್ಟೋರಿಗಳಲ್ಲಿ ತೋರಿಸ್ಕೊಂಡಿರಲಿಲ್ಲ, ಯಾಕಂದರೆ ಅದು ಒಳ್ಳೆಯದಲ್ಲ. ಈಗ ನಮ್ಮ ಅಪ್ಪ ಅಮ್ಮ ನೋಡಿ ಖುಷಿ ಪಡೋಂಥದ್ದಾದರೆ ಹಾಕ್ಬೋದು ವೀಡಿಯೋಗೆ. ಅದೇನು ಖುಷಿ ಪಡೋಂಥದ್ದ ನಾನು ಸಿಗರೇಟ್ ಹೊಡಿತೀನಿ ಅಂದ್ಕೊಳ್ಳೋದು? ಅಸಹ್ಯದ ಕೆಲಸ ಅದು. ಅದಕ್ಕೆ ನಾನು ಎಲ್ಲೂ ಪೋಸ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದಯವಿಟ್ಟು ನೀವು ಸಿಗರೇಟ್ ಹೊಡಿಬೇಡಿ ಅಂತ ಹೇಳೋಕ್ಕೋಸ್ಕರ. ಗಾಡಿ ಹಿಂಸೆ ತಗೋತಾ ಇದೆ. ಓಕೆನಾ? ದಯವಿಟ್ಟು ಯಾರು ಅಷ್ಟೇ ವೀಡಿಯೋ ನೋಡ್ತಾರೋ ಹುಡುಗರ, ಕಾಲೇಜಲ್ಲಿ ಸಿಗರೇಟ್ ಹೊಡೆದ್ರೆ ಬಾಯ್ ಅಂದ್ಬಿಟ್ಟು ನಿಮ್ಮನ್ನು ಮೇಲಕ್ಕೆ, ಅದಕ್ಕೆಲ್ಲ ಇದಾಗ್ಬಿಡಿ, ಮರಳಾಗ್ಬಿಡಿ ಗುರು, ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಾಗಿ. ನನಗೇನೆ 13 ವರ್ಷ ಆಯಿತು ಅದನ್ನು ಬಿಡೋಕ್ಕೆ. ಅದರಂಥ ಕೆಟ್ಟದ್ದು ಇನ್ನೊಂದಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಲೈಫಲ್ಲಿ. ಸೊ ಹುಷಾರಾಗಿರಿ. ಸ್ವಲ್ಪ ಊರಿನ ವೈಬ್ ಇದೆ ಅಲ್ಲೆಲ್ಲ, ಸ್ವಲ್ಪ ಟೂರಿಸಮೇನೆ. ಬಟ್ ಇದು ಊರು, ಪ್ಯಾಂಗಾಂಗ್ ಊರು. ನನಗನ್ಸೋ ಪ್ರಕಾರ ಮೆರಾಕ್ ವಿಲೇಜ್ ಪ್ಯಾಂಗಾಂಗ್ ಲೇಕ್ ಅಂತ ಇದೆ ಇಲ್ಲಿ ಬರೆದಿದೆ ಆಯಿತಾ. ಸೊ ನನಗನ್ಸೋ ಪ್ರಕಾರ ಏನು ಅಂತಂದರೆ, ಇಲ್ಲಿ ಮನೆ ವಿತ್ ಹೋಮ್ ಸ್ಟೇ ಆ ಥರ ಕಾನ್ಸೆಪ್ಟ್ಗಳು ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ಇಲ್ಲಿ ಬಂದು ಉಳಿಬೇಕಾಗಿತ್ತು. ನೀವು ಅಷ್ಟೇ ಸ್ಟಾರ್ಟಿಂಗಲ್ಲೇ ಬಂದು ಉಳಿಬೇಡಿ, ಒಂದು ಸ್ವಲ್ಪ ಇಲ್ಲಿ ಮುಂದ್ಗಡೆ ಬಂದು ಮೆರಾಕ್ ಹತ್ರ ಬಂದು ಉಳಿರಿ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹಳೆ ರೋಡು ಕೆಳಗಡೆಯಿಂದನೇ ಬರುತ್ತೆ, ಮ್ಯಾಪ್ ತೋರಿಸೋದು ಅದೇ ರೋಡು. ಬಟ್ ಆ ರೋಡ್ ಕಷ್ಟ. नमस्ते जी, कैसे आप? बहुत ठीक है। कैसा चल रहा है बिजनेस अभी? आप इधर ही रुकता है? अभी आया। ओह, घर से अभी आया, ठीक है। मैं देख सकता है वो? ठीक है. ನೋಡಿ ಎಷ್ಟು ಚಿಕ್ಕದಾಗಿ ಮಾಡ್ಕೊಂಡಿರ್ತಾರೆ, ಸಣ್ಣ ಕ್ಯಾಂಪು. ನೋಡಿ ಜಲ್ಲಿ ಕಲ್ಲು ಹಾಕೊಂಡವ್ರೆ ಕೆಳಗಡೆ, ಅಲ್ಲೇನೋ ಓದ್ತಾ ಇದ್ದಾರೆ ಪಾಪ. ಚಿಕ್ಕದಾಗಿ ಗ್ಯಾಸ್ ಸ್ಟವ್ವು. दिस इज़ लाइफ, बहुत बढ़िया है. ओके, ಆ್ಯಕ್ಚುಲಿ 260 ಕಿಲೋಮೀಟ್ರ್ ತೋರಿಸಿತ್ತಲ್ವ, ಈಗ 149 ಕಿಲೋಮೀಟ್ರ್ ಆಯಿತು. ಯಾಕೆ ಅಂತಂದರೆ ಅದು 240 ಬಳಸ್ಕೊಂಡು ತೋರಿಸ್ತಾ ಇತ್ತು. ಆಮೇಲೆ ನಾವು ಇಲ್ಲಿ ಲೋಕಲ್ ಮ್ಯಾಪ್ನ ಕೇಳಿಕೊಂಡು, ಅಂದರೆ ಲೋಕಲ್ ಜನನ ಕೇಳ್ಕೊಂಡು ಬಂದಿದ್ದರಿಂದ 100 ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಆಯಿತು. ಸೊ ಅದಕ್ಕೋಸ್ಕರ ನೀವು ಅಷ್ಟು ಇಲ್ಲಿ ಬಂದಾಗ ಜಾಸ್ತಿ ಮ್ಯಾಪ್ ಮೇಲೆ ಡಿಪೆಂಡ್ ಆಗಬೇಡಿ,
ಸ್ವಲ್ಪ ಅಟ್ಲೀಸ್ಟ್ ಲೋಕಲ್ ಅವ್ರನ್ನ ಮಾತಾಡಿಸಿ, ಆವಾಗ ನಿಮಗೆ ಈಸಿ ಕ್ರಮಗಳು ಗೊತ್ತಾಗುತ್ತೆ. ಪ್ಯಾಂಗಾಂಗ್ ಲೇಕ್ ಕಾಣಿಸಲ್ಲ, ಇದೆ ಲಾಸ್ಟು. ಯಾಕಂದರೆ ಇಲ್ಲಿಂದ ಮುಂದಕ್ಕೆ ಅದು ಚೈನಾ ಪಾರ್ಟಿಗೆ ಸೇರ್ಕೊಳ್ಳೋದು, ಈ ಕಡೆಗೆ ಹೊಟ್ಟೋಗುತ್ತೆ. ಇದು ಕಾಕ್ಸ್ತೆ ಅಂತ ಹೇಳಿ ಊರಿನ ಹೆಸರು. ಸೊ ಈ ಕಾಕ್ಸ್ತೇನೆ ಲಾಸ್ಟ್ ಪ್ಯಾಂಗಾಂಗ್ನ ವ್ಯೂ ಪಾಯಿಂಟು. ನಾವಿವಾಗ ಮೇಲೆ ಕತ್ಕೊತೀವಿ. ಸೊ ನೋಡೋಣ, ಅಲ್ಲೆಲ್ಲಾದರೂ ಒಂದು ಕಡೆ ಚೈನಾ ಬಾರ್ಡ್ರ್ ಸಿಗುತ್ತೆ. ಆ್ಯಕ್ಚುಲಿ ಹೆಂಗೆ ಅಂತಂದರೆ ಒಂದು 4-5 ಕಿಲೋಮೀಟ್ರಿಗೆ ಚೈನಾ ಬಾರ್ಡ್ರ್ ಇದೆ. ಅದೇನಾದರೂ ಅಲೋ ಇದ್ದರೆ ಓಕೆ, ಬಟ್ ಸೆಕ್ಯೂರಿಟಿ ರೀಸನ್ಸಿಂದ ನಮ್ಮನ್ನು ಅಲೋ ಮಾಡಲ್ಲ ಅನ್ಕೋತೀನಿ. ಲೆಟ್ಸಿ ಏನಾಗುತ್ತೆ ಅಂತ ಅಲ್ವಾ. ಗಾಡಿ ಎಳಿತಾ ಇಲ್ಲ ಆ್ಯಕ್ಚುಲಿ, ಆಲ್ಟಿಟ್ಯೂಡ್ ಜಾಸ್ತಿ ಐತಲ್ಲ ಅದಕ್ಕೆ. ಯಾರೋ 4 ಬೈಕರ್ಸ್ ಕಾಣಿಸಿದ್ರು ಅಲ್ಲಿ, ಸಮಾಧಾನ ಆಯ್ತು ನನಗೀಗ. ಅಂದರೆ ಲಾಸ್ಟ್ ಲೇಕ್ ವ್ಯೂ ಪಾಯಿಂಟ್ ಅಂತಂದರೆ ಅಲ್ಲಿ ನಿಂತ್ಕೊಂಡು ವ್ಯೂ ಪಾಯಿಂಟ್ನ ನೋಡೋಕ್ಕಾಗಲ್ಲ. ಇನ್ನೂ ಒಂದಷ್ಟು ದೂರದವರೆಗೂ ಕೂಡ ಕಾಣಿಸುತ್ತೆ, ಬಟ್ ಕೆಳಗಡೆ ಹೋಗೋಕ್ಕಾಗಲ್ಲ. ಅದನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಕಾಣಿಸಿದ್ರು ಕೂಡ ಎಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೇ ಬರೆದಿರೋದವ್ರು ಅಲ್ಲಿ ಲಾಸ್ಟ್ ಪಾಯಿಂಟ್ ಆಫ್ ಪ್ಯಾಂಗಾಂಗ್ ಲೇಕ್ ವ್ಯೂ ಅಂತ. ನೋಡಿ ಆ ಕಡೆ ಈ ಕಡೆ ಎಲ್ಲ ಕಲ್ಲುಗಳೇ ಇದೆ, ನೋಡ್ತಾ ಇದ್ರಲ್ಲ. ನನಗನ್ಸೋ ಪ್ರಕಾರ ಇದೆಲ್ಲ ಒಳ್ಳೆ ವಿಂಟರ್ ಸೀಸನ್ಗೆ ಬಂದರೆ ಫುಲ್ಲು ಹಿಮ ತುಂಬೋಗಿರುತ್ತೆ ಅಂತ ಕಾಣಿಸುತ್ತೆ. ಆ ಥರ ಇದೆ ನೋಡಿ, ಕಲ್ಲುಗಳೇ ತುಂಬಿದೆ. ಆಮೇಲೆ ಅಲ್ಲಲ್ಲಿ ಜರಿಗಳು ಹರಿಯೋ ಪಾಯಿಂಟ್ಗಳು ಕಾಣಿಸ್ತಾ ಇದೆ. ಅಂದರೆ ಆ ಹಿಮ ಇದ್ದಾಗ, ಈಗಲ್ಲ, ಈಗ ಹಂಗೆ ಖಾಲಿಯಾಗಿ ಇದೆ. ಬಟ್ ವಾಟರ್ ಕ್ರಾಸಿಂಗ್ಗಳು ಕಾಣಿಸುತ್ತೆ. ಅಂದರೆ ನಾವು ಪೀಕ್ ಟೈಮಿಗೆ ಬಂದಾಗ ವಾಟರ್ ಕ್ರಾಸಿಂಗ್ ಎಲ್ಲ ಮಾಡ್ಕೊಂಡೇ ಹೋಗಬೇಕಾಗಿರುತ್ತೆ ಅನಿಸುತ್ತೆ. ಅಂದರೆ ಏಪ್ರಿಲ್ ಟೈಮ್ಗೆಲ್ಲ ಬಂದರೆ ನೋಡಿ ಇಂಥ ಜಾಗಗಳಲ್ಲೆಲ್ಲ ವಾಟರ್ ಕ್ರಾಸ್ ಆಗ್ತಿರುತ್ತೆ. ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ 262 ಆರ್ಮಿ ಪೋಸ್ಟ್ ಅಂತ ಕರೀತಾರೆ ಇಲ್ಲಿ. ಆರ್ಮಿ ಅವ್ರದ್ದು ಕ್ಯಾಂಪ್ ಇರುತ್ತಲ್ಲ ಅದಕ್ಕೆ. ಅಂದರೆ ಹೆಂಗೆ ಹೇಳೋದು ನಿಮಗೆ, ಅಲ್ಲಲ್ಲ, ಕ್ಯಾಂಪೇ ಬೇರೆ ಪೋಸ್ಟೇ ಬೇರೆ. ಪೋಸ್ಟ್ ಅಂತಂದರೆ ಮೇಲ್ಗಡೆ ಅಲ್ಲಿ ನಿಂತ್ಕೊಂಡು ಎಲ್ಲೋ ಒಂದು ಕಡೆ ಒಂದು ಇದನ್ನು ಮಾಡಿಕೊಂಡು ಬಂಕರ್ಸ್ ಮಾಡ್ಕೊಂಡು ಕಾಯ್ತಾ ಇರ್ತಾರಲ್ಲ, ಅದಕ್ಕೆ ಪೋಸ್ಟ್ ಅಂತಾರೆ. ಸೊ ಇದು ಕ್ಯಾಂಪ್ಗಳು. ಇಲ್ಲಿ ಕಾಣಿಸ್ತಾ ಇದೆಯಾ ಲೆಫ್ಟ್ ಸೈಡಲ್ಲಿ ನಿಮಗೆ, ಎಲ್ಲ ಟ್ರೈನಿಂಗ್ ಸೆಂಟ್ರು ಅದು ಇದು ಎಲ್ಲವೂ ಇದೆ. ಆದರೆ ಈ ಚಳಿನಲ್ಲಿ ಪಾಪ ಇಲ್ಲಿ ಇರ್ತಾರಲ್ಲ ಅವರು, ತಮಾಷೆನಲ್ಲ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಇದು ಫುಲ್ಲು ಬರೀ ಕಲ್ಲೇ ಯಪ್ಪ. ಅಷ್ಟೇ ನೋಡಿ, ಪ್ಯಾಂಗಾಂಗ್ ಲೇಕ್ ಕಾಣಿಸ್ತಾ ಇಲ್ಲ ನಮಗೀಗ. ಪ್ಯಾಂಗಾಂಗ್ ಲೇಕ್ ಹೋಯ್ತು ಆ ಕಡೆಗೆ. ರೆಸಾಂಗ್ಲಾ ರೆಸ್ಟೋರೆಂಟ್ ಅಂತ ಇದೆ, ಲಾಸ್ಟ್ ರೆಸ್ಟೋರೆಂಟ್ ಅಂತೆ. ನೋಡಿ ಇಲ್ಲಿ ಟೀ ಕಾಫಿ ಊಟ ಎಲ್ಲ ಸಿಗುತ್ತೆ. ಪೆಟ್ರೋಲು ಡೀಸೆಲು ಕೂಡ ಸಪ್ರೇಟಾಗಿ ಮಾರ್ತಾರೆ ಇಲ್ಲಿ. ಆ್ಯಕ್ಚುಲಿ ಇನ್ನು ಮುಂದಕ್ಕೆ ಎಲ್ಲೂ ಪೆಟ್ರೋಲ್ ಪಂಪ್ ಇಲ್ಲ. ಇನ್ನೊಂದು ಕಡೆ ಇದೆ, ಅದು ಆಂಧ್ರಗೆ ಹೋಗಿ ವಾಪಸ್ 20 ಕಿಲೋಮೀಟ್ರಿಗೆ ಹೋಗಬೇಕು. ಸೊ ಇದು ಚಾಸುಲ್ ಅಂತ ಏನೋ ಒಂದು ವಿಲೇಜ್ ಕಡೆಗೆ ಹಿಂಗೆ ಹೋಗುತ್ತೆ, ಮತ್ತು ಇದೇ ರೂಟಲ್ಲೇ ಬಂದು ಕನೆಕ್ಟ್ ಆಗುತ್ತೆ. ಸೊ ಆ ಕಡೆ ಒಂದು ವಿಲೇಜ್ ಇದೆ. ಈಗ ನಾವು ಆ ಕಡೆ ಹೋಗೋ ಅವಶ್ಯಕತೆ ಇಲ್ಲ, ಸ್ಟ್ರೈಟಾಗಿ ಹೋಗಬೇಕು. ನೋಡಿ ಬಿಸಿಲು ಇಷ್ಟೆಲ್ಲ ಹೊಡಿತಾ ಇದೆಯಲ್ಲ, ಬಿಸಿಲು ಇಷ್ಟು ಹೊಡೆದ್ರೂ ಚಳಿ ಏನು ಕಮ್ಮಿ ಇಲ್ಲ ಅಂದ್ಕೊಳ್ಳಿ. ಕೈಯೆಲ್ಲ ಕಟಿ ಅಂತೈತೆ, ಆ ಲೆವೆಲ್ಗಿದೆ ಆಯಿತಾ. ಸೊ ಇನ್ನು ಆ ರಾಂಗ್ಸ್ಲಾ ಮೆಮೋರಿಯಲ್ ಹಾಲ್ಗೆ ಮೇ ಬಿ ಇನ್ನೊಂದು 20 ಕಿಲೋಮೀಟ್ರ್ ಇದೆ. ಅದಕ್ಕಿಂತ ಮುಂಚೆ ಇಲ್ಲೊಂದು ಹೆಂಗೆ ಹೇಳೋದು ನಿಮಗೆ, ಮಿಲ್ಟ್ರಿ ಏವಿಯೇಷನ್ದೊಂದು ಲ್ಯಾಂಡಿಂಗ್ ಇದೆಯಂತೆ. ಅದು ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತೆ ಇಡೀ ಇಂಡಿಯಾದಲ್ಲಿ. ಸೊ ಅಲ್ಲಿ ಒಳಗಡೆ ಹೋಗೋಕ್ಕೆ ಬಿಡೋದು ಡೌಟ್ ನಮ್ಮನ್ನು. ಬಟ್ ನನಗಿಲ್ಲಿ ಮ್ಯಾಪಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಸುಮಾರು ಜನ ರಿವ್ಯೂ ಕೂಡ ಹಾಕಿದರು, ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಸಿಸ್ಟಮ್ ಇದೆ ಅಲ್ಲಿ, ಬಟ್ ಸಿವಿಲಿಯನ್ಸ್ಗೆ ಅಲೋ ಇಲ್ಲ ಅಂತ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಅಲ್ವಾ. ಇಲ್ಲಿ ನೋಡಿ ವಿಲೇಜ್ ರಾಂಗ್ಸ್ಲಾ. ಸೊ ಇದೇ ಮೆಮೋರಿಯಲ್ ಹಾಲ್ಗೆ, ಅದೇ ಮೆಮೋರಿಯಲ್ ಹಾಲ್ಗೆ ಈ ಊರ ಹೆಸರನ್ನ ಇಟ್ಟಿದ್ದಾರೆ, ರಾಂಗ್ಸ್ಲಾ ಮೆಮೋರಿಯಲ್ ಹಾಲ್ ಅಂತ. ರಾಂಗ್ಲಾ ವಾರ್ ಮೆಮೋರಿಯಲ್ ಅಂತ. ಏನು ಮಾತಾಡಬೇಕು ಅಂತಲೇ ಇದಾಯ್ತಾ ಇಲ್ಲ, ಸ್ಟ್ರಕ್ ಆಗ್ತಿದೆ ಚಳಿಗೆ. ಇವರೆಲ್ಲ ನೋಡಿ ಕಲ್ಲಲ್ಲೇ ಆಟ ಆಡ್ತಾರೆ. ಇವ್ರಿಗೆ ಅದೊಂಥರ ಟೈಮ್ ಪಾಸ್ ಇವ್ರಿಗೆ, ಕಲ್ಲಲ್ಲಿ ಆಟ ಆಡೋದು. ಯಾವ್ದು ಗುರು ಹಕ್ಕಿಗಳದು, ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಎಲ್ಲ ಮೇಯ್ತಾ ಇದ್ದಾವೆ, ಸುಮಾರಿದ್ದಾವೆ. ಇಲ್ಲೆಲ್ಲ ಸ್ಕೂಲೆಲ್ಲ ಹೆಂಗೆ ಪಾಪ. ಆ್ಯಕ್ಚುಲಿ ಆನ್ಲೆಗೆ ಎಲ್ಲಿ ರೈಟ್ ತೊಗೋಬೇಕು ಅಂತ ತೋರಿಸ್ತಿದೆ. ಬಟ್ ಸಿ ಒಂದು ಸಲ ಕ್ಲಾರಿಫೈ ಮಾಡ್ಕೊಂಬರೋಣ. ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ನಮಗೆ, ಆರ್ಮಿಯವ್ರನ್ನ. ಅವರು ಕೇಳ್ತಾ ಇದ್ದಾರೆ ಕಾರವರು. ಇದೇ ರಸ್ತೆ ಆನ್ಲೆಗೆ, ಪಕ್ಕ. ಸರ್ ठीक है, ಥ್ಯಾಂಕ್ ಯು, ಧನ್ಯವಾದ. ಅದೇ ಈ ಥರ ಜಾಗಗಳಲ್ಲಿ ರಿಸ್ಕ್ ತಗೊಳ್ಳೋದೇ ಬೇಡ ಅಲ್ವಾ. ಮ್ಯಾಪನ್ನು ನಂಬ್ಕೊಂಡ್ರೆ ಮನೆ ಹಾಳಾಗೋಗ್ಬಿಡುತ್ತೆ. ಸುಮ್ಮನೆ ಅದೊಂದು ರೆಫರೆನ್ಸ್ಗೆ ಅಷ್ಟೇ. ಜನಗಳನ್ನ ಮಾತಾಡಿಸ್ಬೇಕು, ಇಲ್ಲಿ ಮ್ಯಾಪ್ ಕೇಳ್ಕೋಬೇಕು. ನೋಡಿ ಅಟ್ಲೀಸ್ಟ್ ನಮ್ಗೆ ಎಲ್ಲಿಲ್ಲ ಯಾರಿಲ್ಲ ಅಂದ್ರೂ ಮಿಲ್ಟ್ರಿ ಅವರಂತೂ ಇದ್ದೇ ಇರ್ತಾರೆ. ಅವ್ರನ್ನ ಕೇಳಿದ್ರೆ ಹೇಳ್ತಾರೆ.
ಇಲ್ಲಿ ಮಿಲಿಟ್ರಿ ಚೆಕ್ ಪೋಸ್ಟ್ ಇದೆ. ಜೈ ಹಿಂದ್ ಜೈ ಭಾರತ್, ನೇಷನ್ ಫಸ್ಟ್ ಆಲ್ವೇಸ್ ಫಸ್ಟ್. ಯಾರೂ ಇಲ್ಲ, ಎಲ್ಲ ಡ್ಯೂಟಿಲಿರ್ತಾರೆ. ಸ್ಪೀಡ್ ಲಿಮಿಟ್ 20 ಕಿಲೋಮೀಟ್ರು. ಚೆಕ್ ಪಾಯಿಂಟ್ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಒಂದು ಸಲ್ಯೂಟ್ ಹೊಡಿತೀನಿ ಈಗ ಸರ್ಗೆ. ಜೈನ್ ಸರ್. ಮಿಲಿಟ್ರಿ ಏರಿಯಾ. ಹಾಂ, ಈ ಕಡೆ ರೈಟ್ಗೆ. ಓಕೆ, ಮತ್ತಿದು ವಿಲೇಜ್ಗೆ ಹೋಗುತ್ತೆ. ನೋಡಿ, ಕೈ ತೋರಿಸಿದ್ರು. ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ಅಂತ ಅನ್ನಿಸ್ತಿದೆ ನಿಮಗೆ, ಬಟ್ ಏನು ಮಾಡೋಣ, ಹಂಗೆ ಆಗ್ತಿದೆ. ಫೈರ್ ಆ್ಯಂಡ್ ಫ್ಯೂರಿ, ಇಂಡಿಯನ್ ಆರ್ಮಿ ನೇಷನ್ ಬಿಲ್ಡಿಂಗ್ ಇನ್ ಲಡಾಖ್. ಸ್ಟೇ ಕನೆಕ್ಟೆಡ್ ಫಾರ್ ಅಥೆಂಟಿಕ್ ಇನ್ಫಾರ್ಮೇಷನ್, ಫಾಲೋ ಅವರ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್. ಓಕೆ, ಫೈರ್ ಆ್ಯಂಡ್ ಫ್ಯೂರಿ ಕಾಪ್ಸ್ ಅಂತ ಏನಿದೆ ಇದು, ಬಟ್ ಲಾಕ್ ಹಾಕಿದೆ. ಇದು ಅಷ್ಟೇ, ವಾರ್ ಮೆಮೋರಿಯಲ್. ಇದನ್ನು ಅಲ್ಲಿ ಹಾಕಿದ್ದಾರೆ ನೋಡಿ, ಅವಾರ್ಡ್ ಆಫ್ ಚೂಸುಲ್ ಬ್ರೇವ್ ಹಾರ್ಟ್ಸ್ ಅಂತ. ಇಲ್ಲೆಲ್ಲ ಬಂದರೆ ವಾರ್ ಮೆಮೋರಿಯಲ್ ನೋಡಿದ್ರೆ ಬೇಜಾರಾಗ್ಬಿಡುತ್ತಪ್ಪ. ಎಷ್ಟು ಆರ್ಮಿಯವರು ಪಾಪ ಹುತಾತ್ಮರಾಗಿರೋದು. ಇಂಡಿಯನ್ ಏರ್ ಫೋರ್ಸ್ ಸೈಟ್ ಈ ಕಡೆಗೆ ಹೋಗುತ್ತೆ, ರೈಟ್ ಸೈಡಲ್ಲಿ. ಬಟ್ ಅಲ್ಲೆಲ್ಲ ನಾವು ಹೋಗೋಂಗಿಲ್ಲ. ಅಲ್ಲಿ ಮೇಲ್ಗಡೆ ನೋಡಿ ಬಂಕರ್ಸ್ ಇದೆ. ಇಲ್ಲೆಲ್ಲ ಫುಲ್ ಬಂಕರ್ಸು ನೋಡಿ, ಇಲ್ಲಿದೆ. ಯಾಕೆ ಹೇಳಿ, ನಾವು ಹತ್ರ ಚೈನಾ ಬಾರ್ಡ್ರಲ್ಲಿದ್ದೀವಿ, ಅದಕ್ಕೆ. ಇದೇ ಅನಿಸುತ್ತೆ ನಿಯರ್ ಬೈ ಚೈನಾ ಬಾರ್ಡ್ರು ಅಲ್ವಾ, ಮೇ ಬಿ. ನೋಡಿ, ಅಲ್ಲೆಲ್ಲ ಬಂಕರ್ಸ್ಗಳೇ ಇರೋದು. ತೆಲಂಗಾಣ ಸ್ಟೇಟ್ ಅವ್ರು ಅಲ್ಲಿಂದನೂ ಬರ್ತಾ ಇದ್ದಾರೆ ಪಾಪ, ಇವರಿಬ್ಬರು ಬೈಕರ್ಸು. ಹೆವಿ ಬಂಕರ್ಸ್ ಇದೆ ಗುರು ಇಲ್ಲಿ. ನೋಡೋಣವಾ ಏನಾದರೂ ಚೈನಾ ಬಾರ್ಡ್ರ್ ಸಿಕ್ಕಾಬಟ್ಟೆ ಹತ್ರನಾ ಇಲ್ಲಿ, ಯಾಕಂದರೆ ರೈಟ್ ಸೈಡಲ್ಲಿ ಇಷ್ಟೊಂದು ಬಂಕರ್ಸ್ ಇದೆ ಅಂತಂದರೆ ಸಮಥಿಂಗ್ ಇದ್ದೇ ಇರುತ್ತೆ. ನೋಡೋಣ, ಅದೊಂದು ಖುಷಿ ನನಗೆ, ಬಾರ್ಡ್ರ್ಗಳನ್ನ ನೋಡೋಂಥದ್ದು. ಒಬ್ಬೊಬ್ಬರಿಗೂ ಒಂದೊಂದು ಖುಷಿ, ನನಗೆ ಈ ಥರ ಖುಷಿ. ಎಸ್, ನೋಡಿ ಜೂಮ್ ಔಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಹೌದು, ಬಾರ್ಡ್ರಲ್ಲೇ ಇದ್ದೀವಿ. ಎಸ್, ಇಲ್ಲಿಂದ ಒಂದು ಮ್ಯಾಕ್ಸಿಮಮ್ 6 ಕಿಲೋಮೀಟ್ರು ಅಷ್ಟರಲ್ಲಿ ಚೈನಾ ಬಾರ್ಡ್ರ್ ಸಿಗುತ್ತೆ. ಮುಂದಕ್ಕೆ ಅದೇ ನಾನು ಹೇಳಿದ್ನಲ್ಲ, ಅಡ್ವಾನ್ಸ್ಡ್ ಏರ್ ಇದಿದೆ ಅಂತ, ಲ್ಯಾಂಡಿಂಗ್ ಇದೆ ಅಂತ, ಅದು ಮುಂದೆ ಸಿಗುತ್ತೆ. ನೋಡೋಣ ಬನ್ನಿ. ಎಸ್, ನೋಡಿ ನಾವು ಬಂದಿದ್ದೀವಿ, ಇದೇ ಜಾಗ. ಸೊ ಇಲ್ಲಿಂದ ಒಳಗಡೆ ಹೋದರೆ ಇದು ಸಿಗುತ್ತೆ. ಬಟ್ ಇಲ್ಲಿ ನೋಡಿ ಬರೆದ್ಬಿಟ್ಟಿದ್ದಾರೆ, ಎಂಟ್ರಿ ರೆಸ್ಟ್ರಿಕ್ಟೆಡ್ ಅಂತ. ನಾವು ಯಾವುದೇ ಕಾರಣಕ್ಕೂ ಹೋಗೋಂಗಿಲ್ಲ ಅಲ್ಲಿಗೆ. ಬಟ್ ಆದರೆ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಚೈನಾ ಬಾರ್ಡ್ರು. ನೋಡ್ತೀನಿ ರೀ ಎಷ್ಟು ದೂರ ಇದೆ ಅಂತ. ಎಸ್, ಚೂಸುಲ್ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ ಇಂಡಿಯಾ ಅಂತ ಇದೆ, ಆಯಿತಾ. ಅದಕ್ಕಿಂತ ಒಂಚೂರು ಮುಂದೆ ಹೋದರೆ ಅಲ್ಲಿ ಒಂದು ಯಾವ ಥರ ಹೇಳೋದು, ಬಾರ್ಡ್ರ್ ಮೀಟಿಂಗ್ ಪಾಯಿಂಟು. ಸೊ ಅಲ್ಲಿ ಚೈನಾ ಮತ್ತು ಇಂಡಿಯಾದ ಒಂದು ಮೀಟಿಂಗ್ ಪಾಯಿಂಟ್ ಥರ ಒಂದು ಜಾಗ ಇದೆ. ಆ ಜಾಗದಲ್ಲಿ ಏನು ಅಂತಂದರೆ, ಈ ಶಾಂತಿ ಸಭೆಗಳೇನಾದರೂ ಮಾಡಬೇಕು ಅಂತಂದರೆ, ಅಥವಾ ಬಾರ್ಡರ್ ರಿಲೇಟೆಡ್ ಚರ್ಚೆಗಳು ಮಾಡಬೇಕು ಅಂತಂದರೆ ಚೈನಾ ಮತ್ತು ಭಾರತದ ಕಡೆಯಿಂದ ಅಲ್ಲಿ ನಡೆಯುತ್ತೆ. ಅಲ್ಲಿ ದೂರದಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆ ಗೊತ್ತಾ, ಅದೇ ಅನ್ಕೋತೀನಿ ನನಗೆ ಗೊತ್ತಿರೋ ಪ್ರಕಾರ. ಬಟ್ ಇಲ್ಲಿ ಎಂಟ್ರಿ ರಿಸ್ಟ್ರಿಕ್ಟೆಡ್ ಅಂತ ಹಾಕಿರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ಈ ಕಡೆಗೆ ನುಗ್ಗಲ್ಲ, ನಾನು ಇಲ್ಲೇ ನಿಂತ್ಕೋತೀನಿ, ಆಯಿತಾ. ಸೊ ತೋರಿಸ್ತೀನಿ ರೀ. ನನಗೆ ಕಿಲೋಮೀಟ್ರ್ ಮುಂದೆ ಹೋದರೆ ಮೆಮೋರಿಯಲ್, ವಾರ್ ಮೆಮೋರಿಯಲ್ ಹಾಲ್ ಸಿಗುತ್ತೆ. ವಾರ್ ಮೆಮೋರಿಯಲ್ ಸಿಗುತ್ತೆ, ಅಲ್ಲಿಗೆ ಹೋಗೋಣ ಬನ್ನಿ. ಎಸ್, ಬಟ್ ಏನು ಇಲ್ಲಿವರೆಗೂ ಬಂದು ನೋಡಿದ್ನಲ್ಲ ಅನ್ನೋದೊಂದೇ ಖುಷಿ ನನಗೆ. ಅಲ್ಲಿ ಕಾಣಿಸ್ತಾ ಇದೆಯಾ, ಅದೇನೆ ಆ ಮೀಟಿಂಗ್ ಪಾಯಿಂಟು. ಅಡ್ವಾನ್ಸ್ಡ್ ಏರ್ ಲ್ಯಾಂಡಿಂಗ್ ಸಿಸ್ಟಮ್. ಆದರೂ ಹೆಂಗೆಲ್ಲ ಇರುತ್ತೆ ಅಲ್ವಾ ಬಾರ್ಡ್ರ್ಗಳದು. ಸೊ ಆ 1962ರಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಯುದ್ಧನೂ ಕೂಡ ಇದೇ ಗಡಿ ವಿಚಾರಕ್ಕೇನೆ, ಗೊತ್ತಾಯ್ತಲ್ಲ ನಿಮಗೆ. ನೋಡಿ ಇಲ್ಲಿ ಲೋಕಲ್ ಅವರೆಲ್ಲ ಓಡಾಡ್ಬೋದು ನೋಡಿ, ಅಲ್ಲಿ ಕುರಿ ಎಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದಾರೆ, ಕುರಿ ಮೈಸೂರು.
ಬಟ್ ನಾವು ಸಿವಿಲಿಯನ್ಸ್ ಅಂದರೆ ಹೊರಗಡೆ ಬಂದಿರೋರಿಗೆ ಯಾವುದೇ ಕಾರಣಕ್ಕೂ ಅಲೋ ಇಲ್ಲ. ನಾನು ಹಂಗೆ ಹೋದರೆ ಅದು ಇಲ್ಲಿಗಲ್ ಎಂಟ್ರಿ ಆಗುತ್ತೆ, ನನ್ನ ಮೇಲೆ ಏನು ಆ್ಯಕ್ಷನ್ ಬೇಕಾದ್ರೂ ತೊಗೋಬೋದು ಆರ್ಮಿ. ಸೊ ಅದಕ್ಕೆ ನಾವು ರಿಸ್ಕ್ ತಗೊಳಕ್ಕೆ ಹೋಗ್ತಿಲ್ಲ, ಸ್ಟ್ರೈಟಾಗಿ ಹೋಗೋಣ. ಸೊ ನೀವು ಎಲ್ಲಿಂದ ಪ್ಯಾಂಗಾಂಗ್ ಲೇಕಿಂದ ಹಾನ್ ಲೇಕ್ ಹೋಗ್ಬೇಕಾದ್ರೆ ಸೆಂಟ್ರಲ್ ಸಿಗುತ್ತೆ. ನೀವು ಏನಾದರೂ ಬರಬೇಕಾದ್ರೆ ಅಲ್ಲಿ ನಿಂತು ನೋಡ್ಕೊಳ್ಳಿ ಅಷ್ಟೇ ಒಂದು ಸಲ, ಈ ಥರ ಎಲ್ಲ ಇದೆ ನಮ್ಮ ಭಾರತದಲ್ಲಿ ಅಂತ. ಇದು ಚೈನಾ ಬಾರ್ಡ್ರು ಅಂತ ಕಾಣಿಸ್ತಾ ಇದೆ ನೋಡಿ. ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಬರೀ ಬೆಟ್ಟ ಬೆಟ್ಟ ಬೆಟ್ಟ, ಮಣ್ಣಿನ ಬೆಟ್ಟ ಮಣ್ಣಿನ ಬೆಟ್ಟ. ಸೊ ಅಲ್ಲಿ ನಮಗೆ ಇಂಡಿಯಾದ ಫ್ಲ್ಯಾಗ್ ಕಾಣಿಸ್ತಾ ಇದೆ, ಗೊತ್ತಾಗ್ತಿದೆಯಾ? ಸೊ ಫ್ಲ್ಯಾಗ್ ಪೋಸ್ಟ್ ಇದೆ, ಅದೇ ರಾಂಗ್ಸ್ ಲಾ ವಾರ್ ಮೆಮೋರಿಯಲ್. ಬನ್ನಿ ಅಲ್ಲೋಗಿ ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ. ಬಂದ್ವಿ ನೋಡಿ ಈ ವಾರ್ ಮೆಮೋರಿಯಲ್ಗೆ. ರೈಟಿಗೆ ತಗೊಂಡು ಒಳಗಡೆ ಹೋಗಬೇಕು. ಎಲ್ಲಿ ಪಾರ್ಕಿಂಗ್ ಎಲ್ಲಿ ಗೊತ್ತಿಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಾ? ರೇಜಾಂಗ್ಲಾ ಮೆಮೋರಿಯಲ್. ಓಕೆ, ಸೊ ಗಾಡಿ ಪಾರ್ಕಿಂಗ್ ಇಲ್ಲಿ ಮಾಡಿ ನಡ್ಕೊಂಡು ಹೋಗಬೇಕು. ಓಕೆ, ನಾಟ್ ಬ್ಯಾಡ್. ಹೋಗೋಣ. తెలంగాణనా? చూసాను మీరును, అక్కడి నుంచి చూశాను. చాలా దూరంగానే, 2 days బిఫోర్ రైడింగ్లో చూశాను. మరి అయ్యయ్యో, అయ్యయ్యో, ఏం ప్రాబ్లం అవ్వలేదు కదా? అంతే. ఈ ఆన్లైన్ నుంచి ఉమ్లింగ్లో ఎంత కిలోమీటర్ వస్తుంది? 75. దాన్ని ನಾನು ಯೋಚನೆ చేస్తాను. ఈడే ఈ టైం ఉంది కదా, చేసుకొని వచ్చి ఆన్లైన్ వెయిట్ చేసి కదా, ప్లాన్ చేస్తాం. ఓకే, సో బన్నీ వార్ మెమోరియల్ ನೋಡ್ಕೊಳ್ಳೋಣ. చాలా 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 కష్టంగా ఉంది కదా. మీరు ఈ బైక్లో వస్తున్నారు కదా, దాని పెద్ద విషయం. ఏం లేదు కదా. అయితే స్పీడ్ కొంచెం తక్కువగా పోతుంది అంతే అనా? ఏం అవునవునవునవునవును. ಸರಿ, వెళ్దామా ಮೆಮೋರಿಯಲ್ಗೆ? ಎಸ್. ಸೊ ಇವಾಗ ನಾವು ಬಂದಿರೋದು, ಆ ಹೆಸರೇ ನನಗೆ ಆ್ಯಕ್ಚುಲಿ ಕರೆಕ್ಟಾಗಿ ಬರ್ತಾ ಇಲ್ಲ. ರಾಂಜ್ಲಾ ಮೇಡಮ್, ಏನು ನಾಮ್ ಕೌನ್ ಸಿ ಹೈ? रजेंगला वॉर मेमोरियल. रजेंगला वॉर मेमोरियल, वो आप 1962 में जो वॉर हुआ था रजेंगला में, जिसमें मेजर शैतान सिंह थे और हमारे 120 बहादुर जवान थे. तो यहीं पर उनका वॉर हुआ था. एंड देन फाइनली देयर बॉडीज वर फाउंड. ओके. एंड यहाँ पर उनकी बॉडीज क्रीमेट हुई थी. पूरा 120 का बॉडी? आई थिंक 118 men we lost. ओके ओके. एंड मेजर शैतान सिंह की बॉडी वाज सेंट बैक टू जोधपुर. ओके. बाकी जो बॉडीज मिली थी उनको यहीं पे क्रीमेट किया. और एक मैं सुना था, आफ्टर वार they only gave respect towards our army because of the courage. Yes, correct. Because Indian army fought with 3,000 people. Yes. Only with that 120 people, right? Yes, correct. That's right. Yes. So ವಿಚಾರ ಏನು ಅಂತಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೇಜಿಂಗ್ಲಾ ಮೆಮೋರಿಯಲ್ ಅಂತ. 120 ನಮ್ಮ ಇಂಡಿಯಾದ ಆರ್ಮಿಯವರು ಸೇರಿಕೊಂಡು 3,000 ಚೈನಾದ ಆರ್ಮಿಯವರನ್ನು ಎದುರಿಸಿ ಹೋರಾಡ್ತಾರೆ. ಅಷ್ಟು ಬ್ಯಾಕಪ್ ಇರಲಿಲ್ಲ, ಏನಿರಲಿಲ್ಲ, ಆದ್ರೂ ಕೂಡ ಅವರು ಹೋರಾಡ್ತಾರೆ. ಸೊ ಅವರು ಇಲ್ಲೇ ಪಕ್ಕದಲ್ಲೇ ಈ ಯುದ್ಧ ಆಗಿದ್ದು. ಆ ಯುದ್ಧ ಆದಮೇಲೆ ಆಲ್ಮೋಸ್ಟು 6 ಜನ ಏನೋ ಮಾತ್ರ ಉಳಿತಾರಂತೆ. ಅವರು ಅಂದರೆ ಅವ್ರ ಬಾಡಿ ಅಂದರೆ ಅವ್ರಿಗೇನು ತೊಂದರೆ ಆಗದೆ ಉಳಿತಾರಂತೆ. ಮಿಕ್ದವರೆಲ್ಲರೂ ಕೂಡ ಇದಾಗ್ತಾರೆ. ಸೈತಾನ್ ಸಿಂಗ್ ಅನ್ನೋರು ಮೇಜರ್ ಆಗಿದ್ದರು. ಅವರ ನೇತೃತ್ವದಲ್ಲಿ ಈ ಒಂದು ಯುದ್ಧ ನಡೆಯುತ್ತೆ. ಅದರಲ್ಲಿ ಯಾರ್ಯಾರು ಸಿಕ್ಕಿದ್ರೋ ಅವರೆಲ್ಲರ ಬಾಡಿನೂ ಕೂಡ
ಇಲ್ಲೇ ಹುತಾತ್ಮರಾಗಿರೋದು, ಅಂದರೆ ಇಲ್ಲೇ ಹೂತಾಕಿದ್ದಾರೆ. ಸೊ ನೋಡ್ಕೊಂಡು ಬರೋಣ. ಕ್ಯಾಮ್ರಾ ಅಲೋ ಇದೆಯಾ ಇಲ್ವಾ ಗೊತ್ತಿಲ್ಲ. ಓಕೆ ನೋಡಿ, ರಾಂಗ್ಲಾ ವಾರ್ ಮೆಮೋರಿಯಲ್ ಹಾಲ್ ಬರ್ತಾ ಇದ್ದಂಗೆ ಈ ಥರ ಕಾಣಿಸುತ್ತೆ ನಮಗೆ. ರಾಜನಾಥ್ ಸಿಂಗ್ ಅವರು 2021ರಲ್ಲಿ ಇದನ್ನು ಇನಾಗ್ರೇಟ್ ಮಾಡಿರ್ತಾರೆ ನೋಡಿ. ಇಷ್ಟು ದೊಡ್ಡದಾಗಿದೆ ಆಯಿತಾ. ಸೊ ಈಗ ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅನಿಸುತ್ತೆ, ನೋಡೋಣ ಏನು ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ. ಬಟ್ಟು ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ, ಮೂಗಲ್ಲೆಲ್ಲ ಸುತ್ತಾ ಇದೆ ನನಗೆ. अच्छा जी, मैं आपको ब्रीफ करूंगा, आप फोटो वीडियो शूट कोई भी करेगा, उसके बाद आप ब्रीफिंग के बाद आप यहाँ पे फोटो वीडियो बना सकते हैं. ठीक है, वो अभी ठीक है. ಇದನ್ನು ಅಂದರೆ ಈ ವಾರ್ ಮೆಮೋರಿಯಲ್ ಹಾಲ್ ಬಗ್ಗೆ ಏನೇನಿದೆ ಅಂತ ಹೇಳಿ ತಿಳಿಸೋಕ್ಕೋಸ್ಕರ ಕರ್ಕೊಬಂದು ಕೂರಿಸಿದ್ದಾರೆ. ಸೊ ಇಲ್ಲೊಂದು ದೊಡ್ಡ ಥಿಯೇಟ್ರನ್ನೇ ಮಾಡಿದ್ದಾರೆ. ಸೊ ಈಗ ಇಲ್ಲಿ ಇವರು ಇದನ್ನು ಪ್ಲೇ ಮಾಡ್ತಾರೆ, ಓಕೆನಾ. ಒಳಗಡೆ ಗ್ಯಾಲರಿ ಕರ್ಕೊಂಡು ಹೋಗಿದ್ರು. ಸೊ ಇವು ಯುದ್ಧ ಹೆಂಗಾಯಿತು ಅನ್ನೋದನ್ನು ತೋರಿಸಿದ್ದಾರೆ. ಎಷ್ಟು ಸಖತ್ತಾಗಿದೆ ಅಂತಂದರೆ ಲಿಟ್ರಲಿ ನಾನು ಗೊಳ ಅಂತ ಹತ್ಬಿಟ್ಟೆ ಒಳಗಡೆ, ಅಷ್ಟೊಂದು ಎಮೋಷ್ನಲ್ ಆಗಿದೆ. ಆಮೇಲೆ ಇಲ್ಲಿ ಈ ಅದು ರೆಜಾಂಗ್ಲಾ ಮೆಮೋರಿಯಲ್ ಇದೆಯಲ್ಲ, ಇದೊಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ನೋಡಿ. ನಮ್ಮ 120 ಸೈನಿಕರು ಹೋಗಿ 3000 ಸೈನಿಕರು ಚೈನೀಸ್ ಅವರ ವಿರುದ್ಧ ಹೋರಾಡಿ ಅದ್ರಲ್ಲಿ ಪಾಪ ಎಲ್ಲರೂ ಮರಣ ಹೊಂದುತ್ತಾರೆ, ವೀರ ಮರಣ ಹೊಂದುತ್ತಾರೆ. ಬಟ್ ಆದರೆ ಅದು ಸಪ್ರೇಟು. ಆದರೆ ನೋಡಿ, ಅವ್ರನ್ನೆಲ್ಲರನ್ನೂ ಕೂಡ 3 ತಿಂಗಳಾದಮೇಲೆ, ಯುದ್ಧ ಆಗಿ 3 ತಿಂಗಳಾದಮೇಲೆ ಅವರ ಶವಗಳು ಸಿಗುತ್ತೆ. ಆವಾಗ ಅವರನ್ನು ಕರ್ಕೊಂಬಂದು ಇಲ್ಲಿ ಹುತಾತ್ಮರನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಅಧೀರ್ ಧಾಮ್ 0 ಕಿಲೋಮೀಟ್ರ್ ಅಂತ ಬರ್ತಿದ್ದಾರೆ, ಓಕೆನಾ. ಸೊ ಇದು ಬಿಡ್ತು ಅಂತಂದರೆ ಅಲ್ಲಿ ನೋಡಿ, ಅಲ್ಲಿ ರೆಜಾಂಗ್ಲಾ ಮೆಮೋರಿಯಲ್ ಅಂತ ಇದೆ. ಸೊ ಅದನ್ನು ಕೂಡ ಹಂಗೆ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಸೊ ಬೆಟರ್ ಏನಂದರೆ ನೀವು ಈ ರೂಟಲ್ಲಿ ಬಂದಾಗ 100% ನೋಡಲೇಬೇಕು. ಬ್ರೋ, ಹೌ ಯು ಆರ್ ಫೀಲಿಂಗ್? ಇಟ್ಸ್ ವೆರಿ ಬ್ಯೂಟಿಫುಲ್ ನಾ. ಹೌ ಡಿಡ್ ಯು ಫೀಲ್? This is a very excited place to visit for army efforts to control the LOC and border of China. Very painful to watch this area. Very heart touching. In 1960, this soldier explained to me why are the what is for the war reasons. And he explained very well, right? Very well. And each and everything is detailing in a very simple way to understand and to show the real places of war. Yes. What so are the ಆವಾಗಿಂದ Rajla was war. Yes. ಸೊ ಏನು ಅಂತಂದರೆ 62ನಲ್ಲಿ ಮಾಡಿದ್ದನ್ನ ಅಮಿತಾಬ್ ಬಚ್ಚನ್ ವಾಯ್ಸ್ ಓವರ್ ಕೊಟ್ಟು ಮಾಡಿರ್ತಕ್ಕಂಥ ಒಂದು ಫಿಲಮು, 13 ನಿಮಿಷದ ಫಿಲಮು. ಅದು ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ, ಆ ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಇದರಲ್ಲಿ ಮೇಯ್ನ್ ಪಾತ್ರ ವಹಿಸಿರೋರು ಯಾವುದು ಅಂತಂದರೆ ಸೈತಾನ್ ಸಿಂಗ್ ಅಂತ. ಅವರು ರಾಜಸ್ಥಾನದ ಜೋಧ್ಪುರ್ ಅವರು. ಅವ್ರಿಗೆ ಪರಮವೀರ ಚಕ್ರನ ಕೊಟ್ಟಿದ್ದಾರೆ ಈ ಯುದ್ಧ ಆದಮೇಲೆ. ಈವನ್ ಅವರ ಒಂದು ಶರೀರನ ಮಾತ್ರ ಇಲ್ಲಿಂದ ಜೋಧ್ಪುರಕ್ಕೆ ಕಳಿಸಿ ಅಲ್ಲಿ ದಫನ್ ಮಾಡಿದ್ದಾರೆ. ಸೊ ಇನ್ನು ಮಿಕ್ಕಿದ್ದವ್ರದ್ದೆಲ್ಲರದು ಕೂಡ ಅಲ್ಲಿ 120 ಜನದನ್ನು ಅಲ್ಲಿ ಬರಿ ಮಾಡಿದ್ದಾರೆ, ಅಂತಂದರೆ ಅಲ್ಲಿ ಹುತಾತ್ಮರನ್ನಾಗಿ ಮಾಡಿರೋಂಥದ್ದು. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ರೆಜಿಂಗ್ಲಾ. ಎಸ್. ಈ ರೆಜಾಂಗ್ಲಾ ವಾರಲ್ಲಿ 124 ಜನನ ಈ ಆರ್ಮಿ ಕಡೆಯಿಂದ ಡೆಪ್ಲಾಯ್ಡ್ ಮಾಡಿದರು. ಅದರಲ್ಲಿ 113 ಜನ ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ. ಇನ್ನು 5 ಜನನ ಪ್ರಿಸನರ್ ಆಫ್ ವಾರ್ಸ್ ಅಂತ ಹೇಳಿ ಅವರನ್ನು ಟೇಕ್ ಓವರ್ ತೊಗೊಂಡ್ಬಿಡ್ತಾರೆ. ಇನ್ನು ಅದರಲ್ಲಿ 6 ಜನ ಮಾತ್ರ ಯಾರಿಗೆ ಇಂಜೂರ್ಡ್ ಆಗಿತ್ತೋ ಅವರು ವಾಪಸ್ಸು ಬಂದು ಸೇರ್ತಾರೆ. ಅಂದರೆ 6 ಜನ ಮಾತ್ರ ಈ ಯುದ್ಧದಲ್ಲಿ ಪಾಲ್ಗೊಂಡು ಉಳಿತಾರೆ.
120 ಜನ ಏನು ಮಾಡಿದ್ರು ಅದರಲ್ಲಿ 113 ಜನ ಹುತಾತ್ಮರಾಗ್ತಾರೆ. ಲಿಟ್ರಲಿ ಎಂಥ ಅದ್ಭುತವಾದ ಅನುಭವ ಅಂತಂದರೆ ಇದು ಒಂಥರ ಬೇರೆ ಥರ ಫೀಲ್ ಇತ್ತು. ಅಂದರೆ ಇಲ್ಲಿಗೆ ಬಂದಮೇಲೆ ಅರ್ಥ ಆಗುತ್ತೆ. ನಾನು ಲಿಟ್ರಲಿ ಒಳಗಡೆ ಅಳ್ತಾ ಇದ್ದೀನಿ ಆ ಫಿಲಮ್ ನೋಡಬೇಕಾದ್ರೆ. ಅಂದರೆ ನಮ್ಮ ಭಾರತದ ಆರ್ಮಿ ಆ ಟೈಮಲ್ಲಿ ಇಕ್ವಿಪ್ಡ್ ಅಂದರೆ ಮಾಡರ್ನ್ ಎಕ್ವಿಪ್ಮೆಂಟ್ಸ್ಗಳು ಇಲ್ಲದೆ ಅಷ್ಟು ಕಷ್ಟಪಟ್ಟು ಬರೀ 120 ಜನ 3000 ಜನದ ವಿರುದ್ಧ ಹೋರಾಡಿ 1300ಕ್ಕೂ ಹೆಚ್ಚು ಚೈನಾದ ಆರ್ಮಿಯವರನ್ನು ಹೊಡೆದು ಉಳಿಸ್ತಾರೆ. ಅದನ್ನು ಮಾರ್ಕಾಗಿಟ್ಕೊಂಡು ಚೈನಾದ ನ್ಯೂಸ್ ಪತ್ರಿಕೆಗಳಲ್ಲೂ ಕೂಡ ಇದ್ರ ಬಗ್ಗೆ ವರದಿ ಬರುತ್ತೆ. ಅಂತಂದರೆ ಇಂಡಿಯಾದ ಆರ್ಮಿಯ ಬ್ರೇವರಿ ಬಗ್ಗೆ. ಸೊ ಆ ಥರ ಒಂದು ನ್ಯೂಸು ಒಂದು ದೇಶದಲ್ಲಿ ಬೇರೆ ದೇಶದಲ್ಲಿ ಅದು ಯಾರ ಜೊತೆ ಜಗಳ ಆಡಿದ್ವೋ ಅದೇ ದೇಶದ ಬಗ್ಗೆ ಒಂದು ನ್ಯೂಸ್ ಬರುತ್ತೆ ಅಂತಂದರೆ ಅದು ಯಾವ ಮಟ್ಟಿಗೆ ಇರಬೇಡ ಅಂತ ಯೋಚನೆ ಮಾಡಿ ನೋಡಿ. ಸೊ ಅದಕ್ಕೋಸ್ಕರ ಅವರು ಕೂಡ ಯಾರ ಯುದ್ಧದಲ್ಲಿ ಹುತಾತ್ಮರಾದರೋ ಅವ್ರಿಗೆ ಗೌರವನ ಸಲ್ಲಿಸಿದಾರಂತೆ. ಇದೆಷ್ಟು ಹೆಮ್ಮೆ ಆಗೋಂಥ ವಿಚಾರ. ಅದಕ್ಕೆ ನೆಕ್ಸ್ಟ್ ಸಲ ನೀವೇನಾದರೂ ಉಮ್ಲಿಂಗ್ಲ ಹೋಗ್ತಾ ಇದ್ದರೆ ಖಂಡಿತ ಈ ಜಾಗನ ಮೀಟ್ ಮಾಡಿ, ಖಂಡಿತ ಈ ಜಾಗನ ಭೇಟಿ ಮಾಡಿ ಅಂತ ಹೇಳ್ತಾ ನಮ್ಮ ಪಯಣ ಮತ್ತೆ ಮುಂದುವರಿಯುತ್ತೆ. ಯಾವುದು ಹಾನ್ಲೆ ಟು ಉಮ್ಲಿಂಗ್ಲ ಮಾಡ್ಬೋದು ಅನಿಸುತ್ತೆ. ಎಷ್ಟು ನೀಟಾಗಿ ಮಾಡ್ಕೊಂಬಂದಿದ್ದೀರಾ ಸರ್ ನೀವು. ಪ್ಲಾನ್ ಸಖತ್ತಾಗಿದೆ. 75 ಅಂದ್ರೆ ಈಗ ನಾವು ಹೋಗೋಷ್ಟಕ್ಕೇ ನಾವೀಗ 1 ಅವರ್ ಮೇಲಾಗುತ್ತೆ. ಜಾಸ್ತಿ ಆಗುತ್ತಲ್ಲ. ಈಗ ಹಾನ್ಲೆಗೆ ಎಷ್ಟು 100 ಕಿಲೋಮೀಟರ್ ಇರಬೇಕು ಅನಿಸುತ್ತೆ. 175 ಆ್ಯಕ್ಚುಲಿ ಮಾಡಿದ್ರೆ ಹಾನ್ಲೆ 170, ಚುಶಲ್ 110 ಆಲ್ರೆಡಿ ಬಂದಿದ್ದೀವಿ. ರೆಸಾಂಗ್ಲ 170. ಓಕೆ. ಸಾರಿ, ಪ್ಯಾಂಗಾಂಗ್ ಟು ಹಾನ್ಲೆ 170. ಹೌದು. ಇನ್ನೂ 60 ಕಿಲೋಮೀಟರ್ ಇದೆ ಹಾನ್ಲೆ. ಓನ್ಲಿ 60 ಅಷ್ಟೇನಾ? 60 ಕಿಲೋಮೀಟರ್ಸ್ ಟು ಹಾನ್ಲೆ. ದೆನ್ ಅಲ್ಲಿಂದ 75 ಕಿಲೋಮೀಟರ್ಸ್ ದೆನ್ ಮಾಡ್ಬೋದು. 0 ಹಾನ್ಲೆ 40 ಬೋತಿಲಾ ಏರಿಯಾ ಉಮ್ಲಿಂಗ್ಲ ಮಾಡಿಬಿಡ್ಬೋದು. ಬಟ್ ವಾಪಸ್ ಮತ್ತೆ 75 ಬರಬೇಕು. ಬಂದು ಹಾಲ್ಟ್ ಆಗೋದು ಮಾಡ್ಬೋದು ಆ್ಯಕ್ಚುಲಿ. ಮತ್ತು ಇವತ್ತೊಂದಿನ ಇಲ್ಲಿ ಉಳಿದು ಸುಮ್ಮನೆ ಇದು ಮಾಡೋ ಬದಲು ಹಾನ್ಲೆ ನಾವು ಮನಾಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ಹಾನ್ಲೆಯಿಂದ ಸೋಮವಾರಿ ಹೋಗಲ್ವಾ? ಸೋಮವಾರಿ ನೋಡ್ತಾ ಇದ್ದೀನಿ ಏನು ಮಾಡೋಣ ಅಂತ. ಮಾಡ್ಬೋದು ಆ್ಯಕ್ಚುಲಿ, ಅದನ್ನು ಮಾಡ್ಬೋದು. ನೋಡೋಣ ಹೆಂಗಾಗುತ್ತೋ ಹಂಗೆ, ದೇವ್ರು ಬಿಟ್ಟಂಗೆ ಅಲ್ವಾ ಸರ್. ಸಿಗೋಣ ಹಂಗಾದ್ರೆ. ಥ್ಯಾಂಕ್ ಯು. ಎಸ್, ಈಗ ಮತ್ತೆ ನಾವಿವಾಗ ಹಾನ್ಲೆ ಕಡೆಗೆ ಹೊರಡ್ತೀವಿ. ಇನ್ನು 70 ಕಿಲೋಮೀಟ್ರ್ ಇದೆಯಂತೆ ಹಾನ್ಲೆ. ಓಕೆ, ಲೆಟ್ಸ್ ಗೋ. ಸೊ ಈಗ ಒಂದು ಸ್ವಲ್ಪ ಚಳಿ ಕಮ್ಮಿ ಆಗಿದೆ. ನಮಗೆ ಇವಾಗ ಇದರ ಅವಶ್ಯಕತೆ ಇಲ್ಲ, ಆರಾಮಾಗಿ ಹೋಗೋಣ. ಆ್ಯಕ್ಚುಲಿ ನಾವು ಬೇಗ ಬಂದಿದ್ದೀವಿ. ಎಷ್ಟು ಬೈಕ್ಸ್ ಇದ್ದಾವೆ ನೋಡಿ, ಎಷ್ಟು ಬೈಕು, ಎಷ್ಟು ಕಾರು. ಅಬ್ಬಬ್ಬಬ್ಬ, ಬೇಗ ಬಂದಿದ್ದಕ್ಕೆ ನಮಗೆ ಸ್ಪೆಷಲ್ಲಾಗಿ ನಾವು 3 ಜನ ಇದ್ವಿ. 3 ಜನಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ರು. ಒಳ್ಳೆ ನಮಗೇನೇನು ಪ್ರಶ್ನೆ ಇತ್ತು ಅವೆಲ್ಲ ಕೇಳ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಒಂಥರ. ನಾನು ಕೀ ನೋಡಿ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಕೀ ಹುಡುಕ್ಬೇಕೀಗ. ಇದೇ ಪ್ರಾಬ್ಲಮ್ ನಂದು. ಪುಣ್ಯ ಇಲ್ಲೇ ಇದೆ. ಓಕೆ, ಹೊರಡೋಣ ಬನ್ನಿ. ಹಾನ್ಲೆ ಎಸ್, ಹಾನ್ಲೆ. ಎಷ್ಟು ಕಾರು, ಎಷ್ಟು ಬೈಕ್ಸು. ಅಬ್ಬಬ್ಬಬ್ಬಬ್ಬ, ಕೇಳಕ್ಕೆ ಹೋಗ್ಬಿಡಿ, ಅಷ್ಟೊಂದಿದ್ದಾವೆ ನೋಡಿ ಇಲ್ಲಿ. ಒಳ್ಳೆ ಮಜಾ. ನಮಸ್ತೆ ಸರ್ಜಿ. ಹೆಂಗೆ ಸರ್ ಜಿಪ್ಸಿ ನೋಡಿ ಹೆಂಗೆ ಹೋಯ್ತಾ ಇದೆ ಜಿಂಗ್ ಅಂತ. ಇನ್ನು 2 ಅವರು 2 ಗಂಟೆಗೆ 3, 4, ವಾಪಸ್ 5, 6 ಹೋಗೋ ಕಷ್ಟ ಆಗುತ್ತೆ. ನೋಡೋಣ. ಓಕೆ, ಹೆಂಗಾಗುತ್ತೆ ಹಂಗೆ ಪ್ಲ್ಯಾನ್ ಮಾಡೋಣ. ಇವತ್ತೇ ಹೋಗ್ಬೇಕು ಅಂತ ಏನು ಹಠ ಏನಿಲ್ಲ, ಹೋಗೋದಾದರೆ ಹೋಗೋದು ಅಷ್ಟೇ. ಟೈಮ್ ಎಕ್ಸಾಕ್ಟಾಗಿ ಇವಾಗ 11:15, ನೋ ಪ್ರಾಬ್ಲಮ್. ಆ್ಯಕ್ಚುಲಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಯುದ್ಧ ನಡೀತು ಅಂತ. ಸೊ ಯುದ್ಧ ನಡೆದಿರೋದ್ರಲ್ಲ ಈ ಕಡೆ ಮತ್ತು ಇದ್ರ ಹಿಂದೆ.
ಸೊ ಚೈನಾ ಎಷ್ಟು ಇದು ಮಾಡಿದೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಫ್ರೆಂಡು ಅಂದ್ಕೊಂಡು ಸ್ವತಂತ್ರ ಬಂದ ಟೈಮಲ್ಲಿ ಆವಾಗ ಬೆನ್ನಿಗೆ ಚೂರಿ ಹಾಕಿರೋದು. ಈ ಯುದ್ಧ ಇದೆಯಲ್ಲ ಇದು ಅನ್ಎಕ್ಸ್ಪೆಕ್ಟೆಡು. 3,000 ಜನನ ಇದ್ದಕ್ಕಿದ್ದಂಗೆ ಕಳಿಸಿರೋದು. ನೋಡಿ ಹೆಂಗೆಲ್ಲ ಇದೆ ಅಂತ. ಬಾರ್ಡ್ರನ್ನ ವಿಚಾರ ಬಂದಾಗ ಯಾರನ್ನೂ ನಂಬಂಗಿಲ್ಲ, ಸ್ವಂತ ಅಣ್ಣ ತಮ್ಮದಿರನ್ನೂ ನಂಬಂಗಿಲ್ಲ ಅಂತಾರಲ್ಲ, ಹಂಗೆ ಹುಷಾರಾಗಿರಬೇಕು. ನೋಡಿ ಆವತ್ತು ಪಾಪ ನಮ್ಮ ಯೋಧರು 120 ಜನ, ಏನು ಮಾಡೋಕ್ಕಾಗುತ್ತೆ 3,000 ಜನದ ವಿರುದ್ಧ ಸತ್ರು ಪಾಪ ಎಲ್ಲರೂ. ಆದರೆ ಹೋರಾಡಿದ್ರು, ಅವರ 1,300 ಜನನ ಹೊಡೆದಾಕಿದ್ರು. ಅದು ಇಲ್ಲಿರೋದು. ಅಲ್ಲಿ ನೀವು ಅಲ್ಲಿ ಬಂದು ಕೇಳಿ ಆ ಕಥೆನ, ಕೇಳ್ತಿದ್ರೆ ಗೊಳೋ ಅಂತ ಹತ್ಬಿಡ್ತೀರಾ. ನಾನೇ ಹತ್ತಿದ್ದೀನಿ, ಸಖತ್ತಾಗಿತ್ತು ಪ್ಲೇಸ್ ಅಂತೂ. ಈ ಇದಕ್ಕೆ ಸಾರ್ಥಕ ಅನ್ನಿಸ್ತು ನನಗೆ. ಓಕೆ, ದೇಶ ಪ್ರೇಮ ಅನ್ನೋದು ನನಗೆ ಹೆಂಗಿದೆ ನನ್ನ ಹತ್ರ ಅನ್ನೋದು ನನಗೆ ಅರಿವಾಯಿತು. ಯಪ್ಪ, ಅದೊಂಥರ ಬೇರೆ ಫೀಲು. ನೋಡಿ ಈಗ ಅವ್ರು ಯಾರು ನಮ್ಮ ಅಣ್ಣ ತಮ್ಮ ಅಲ್ಲ, ಏನಲ್ಲ, ಎಷ್ಟೋ ವರ್ಷಗಳ ಹಿಂದೆ ಹೋಗಿದ್ದಾರೆ. ಬಟ್ ಆ ಕಥೆ ಕೇಳ್ತಾ ಇದ್ರೆ ಕಣ್ಣಲ್ಲಿ ದೊಡ್ಡ ಅಂತ ನೀರು ಬರುತ್ತೆ. ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ನೀವು ಅದನ್ನು ಫೀಲ್ ಮಾಡಬೇಕು. ಒಂದು ಇಲ್ಲೇ ಅದು ಲೇಕ್ ಇದೆ, ಸುಂದರ ಸರೋವರ. ನೋಡಿ ಇಲ್ಲಿ ಇಂಡಿಯನ್ ಆರ್ಮಿನಲ್ಲಿ ನಮ್ಮ ಜಿಮ್ನಿ ಯೂಸ್ ಮಾಡ್ತಾ ಇದ್ದಾರೆ, ಗೊತ್ತಾಗ್ತಿದೆಯಾ? 25B ಆರೋ ಮಾರ್ಕ್ 143722L. ಸೊ ಇದು ಇಂಡಿಯನ್ ಆರ್ಮಿಯವ್ರ ಕಾರು. ನಾವು ಯಾವುದಕ್ಕೂ ಲೆಫ್ಟಲ್ಲೇ ಇರೋಣ. ನೋಡಿ ಎಲ್ಲ ಮಿಲಿಟ್ರಿಯವರೆಲ್ಲ ಇದ್ದಾರೆ ಒಳಗಡೆ. ಹೆಂಗೆ ಪ್ರೌಡ್ ಟು ಬಿ ಎ ಜಿಮ್ನಿ ಓನರ್. ನಮಸ್ತೆ ಸರ್ಜಿ. ಫೈನಲಿ ಬಂದ್ವಿ ನೋಡಿ ನ್ಯೂಮಾಗೆ. ಸೊ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೋಬೇಕೀಗ. ಒಳ್ಳೆ ಸರ್ಕಸ್ ಆಯ್ತು ಮಾತ್ರ, ಚೆನ್ನಾಗಿದೆ ಒಂಥರ. ಸೊ ಅದರ ಅರ್ಥ ಏನು ಅಂತಂದರೆ, ಈಗ ನಾವು ಎಲ್ಲೂ ಇದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಆಯ್ತು ಅಲ್ಲಿಗೆ, ಅಲ್ವಾ? ಎಸ್, ಪೆಟ್ರೋಲ್. ಓಕೆ 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 ಓಕೆ. ಆ ನಾಜಲ್ಲಿಲ್ಲ, ಈ ನಾಜಲಲ್ಲಿ ಇದೆ. कैसा है ड्राइव? बहुत बढ़िया है ना मैडम जी? फुल डाल दीजिए ಮೇಡಮ್. ಹೆಂಗಿತ್ತು ಮೇಡಮ್ ಡ್ರೈವು? ಹೆಂಗಿತ್ತು ಡ್ರೈವು? ರೋಡ್ ಚೆನ್ನಾಗಿದೆ. ಬೈಕಲ್ಲಿ ಬಂದಿದ್ರೆ ಗಾಳಿ ಚೆನ್ನಾಗಿರ್ತಿತ್ತು. ಎಲ್ಲ ಪ್ಯಾಂಟ್ ಗೀಂಟ್ ಎಲ್ಲ ಕಡೆ ತುಂಬ ಮರಳೇ ಇದೆ ಫುಲ್ಲು. ಅಟ್ಲೀಸ್ಟ್ ಇದಾದರೂ ಇದೆಯಲ್ಲ, ಅದೇ ಖುಷಿ. मैडम जी आपका खाना हो गया? सुपर. और बाटल मिलता है उधर? क्या सर? पेट्रोल का बाटल मिलेगा उधर? बाटल पता नहीं। ठीक है, मैं पूछता हूँ. फुल डाल दीजिए, कितना होगा उतना फुल डालो. 6 ಲೀಟ್ರು. ಓಕೆ, 770 ರೂಪಾಯಿ. ಓಕೆ, क्या टॉयलेट? पानी नहीं? नहीं. उधर डालता हूँ. धन्यवाद. इधर डाल के आएगा.
ಅಬ್ಬ ಓ ಇಲ್ಲೇ ಹಾಕೋರಲ್ಲ ಬಾಟ್ಲುಗಳು ಎಷ್ಟವ್ರೆ ಬಾಟ್ಲು. ಇದೇ ಬಾಟ್ಲಿಗೆ ಒಂದು 2 ಲೀಟ್ರ್ ಹಾಕ್ಸ್ಕೊಂಡು ಇಟ್ಕೊಳ್ಳೋದು ಒಳ್ಳೆಯದು ಸೇಫ್ಟಿಗೆ. ಏನಂತೀರ? ಈಗ ಒಂದು ಸಲ ಕ್ಯಾಲ್ಕುಲೇಟ್ ಮಾಡ್ತೀನಿ. ನಾನು ಡೆಮ್ಚಕ್ಗೆಲ್ಲ ಹೋಗ್ಬೇಕಲ್ಲ, ಸೊ ಸಾಲತ್ತಾ ಇಲ್ಲ ಇನ್ನೂ ಹಾಕ್ಕೊಬೇಕಾ ಪೆಟ್ರೋಲು ಏನು ಅಂತ. ಲೈಫಲ್ಲಿ ಫಸ್ಟ್ ಈ ಥರ ಇಷ್ಟೆಲ್ಲ ಪೆಟ್ರೋಲ್ ಎಕ್ಸ್ಟ್ರಾ ತೊಗೊಂಡಿದ್ದೆ ನಾನು. ಓಕೆ, ಲೆಟ್ಸ್ ಮೂವ್. ನೀವು ಇಲ್ಲಿ ಬಂದು ಪೆಟ್ರೋಲ್ ಹಾಕ್ಸ್ಕೊಬೇಕು. ಪೆಟ್ರೋಲ್ ಹಾಕ್ಸ್ಕೊಂಡು ಅದಾದಮೇಲೆ ಆನ್ಲೈಗೆ ಹೋಗ್ಬೇಕು. ಎಕ್ಸ್ಟ್ರಾ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಇನ್ನೂ ಒಳ್ಳೆಯದು, ಇಲ್ಲಾಂದರೆ ಹೆವಿ ಕಷ್ಟ ಆಗುತ್ತೆ. ಎಸ್, ಇನ್ನೂ ನೋಡಿ 72 ಕಿಲೋಮೀಟ್ರ್ ಇದೆ. ಓಕೆನಾ, 72 ಕಿಲೋಮೀಟ್ರು 1.5 ಗಂಟೆ ಟೈಮ್ ತೋರಿಸ್ತದೆ. ಈಗ ಏನು ಸೇಮ್ ಬಂದ್ವಲ್ಲ ಅದೇ ರೂಟಲ್ಲಿ ಹೊಡಿಬೇಕೀಗ. ಬಟ್ ಅದೇ ಈಗ ಈ ಗಾಡಿ ಹೊಡ್ತಾ ಸಿಕ್ಕಾಪಟ್ಟೆ ಹೊಡಿತಾ ಇದೆ, ಅದೇ ಪ್ರಾಬ್ಲಮ್ಮು. ಸೊ ಇಲ್ಲಿ ಹೊಸದಾಗಿ ನಮ್ಮ ಲೈಸೆನ್ಸ್ ನಂಬರ್ನು ಕೂಡ ಇಸ್ಕೊಂಡ್ರು, ಡ್ರೈವಿಂಗ್ ಲೈಸೆನ್ಸ್ದು ಕೊಟ್ಟೆ, ಮುಗೀತು. ಇನ್ನೇನಿಲ್ಲ, ಇನ್ನು ಸೀದಾ ಆನ್ಲೈಗೆ ಹೊಡಿಯೋದೇನೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಬಿಟ್ಟರೆ ಇಲ್ಲಿ ಕ್ಲೈಮೇಟು ವಿಧವಾದ ತೋರಿಸ್ಬಿಡುತ್ತೆ ನಮ್ಗೆ. ಆಮೇಲೆ ರಿಸ್ಕೇ ತಗೊಳ್ಳೋದು ಬೇಡಪ್ಪ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗ್ಬೇಕೀಗ. ನೋಡಿ, ಬೇಜಾನ್ ಹೋಮ್ ಸ್ಟೇಗಳಿದ್ದಾವೆ, ಎಲ್ಲ ಬೇಕೋ ಅಲ್ಲಿ ಹೋಗಿ ಉಳ್ಕೊಬೋದು. ಓಕೆ, ಸೊ ಈಗ ನಾವೆಲ್ಲಿ ಉಳ್ಕೊಳ್ಳೋಣ? ಮಂಕರ್ ಎಕೋ ಹೋಮ್ ಸ್ಟೇ, ಚಾಂಗ್ ಸ್ಟಾರ್ ರೆಸಾರ್ಟ್. ठीक है, सर एंट्री कर रहे हैं. ಜಗಳಾಡ್ತಿದ್ದಾರೆ ಕಪಲ್ಲು. ಅದಕ್ಕೆ ಹುಡುಗಿರು ಕರ್ಕೊಬರ್ಬಾರ್ದು ಟ್ರಿಪ್ಗೆ. ಸರ್ಜಿ हाँ सर, एंट्री की है, हम जिस खाना खा के वापस आ रहे हैं. ऑन मारना सर. सर जी धन्यवाद. सर जी मैं ಅನ್ಯಾಯವಾಗಿ ಟೋಟಲ್ ಎಷ್ಟು ಬಾಟ್ಲ್ ಹಾಕೊಂಡಿದ್ದೆ ನಾನು? 1 2 3 4 ಬಾಟ್ಲ್ ಹಾಕೊಂಡಿದ್ದೆ ಅಲ್ವಾ? 1 ಬಾಟ್ಲ್ ಎಗರೋಗ್ಬಿಟ್ಟಿದೆ. ಎಲ್ಲಿ ಅಂತ ಗೊತ್ತಿಲ್ಲ. ಯಾರಿಗೂ ಏನೂ ತೊಂದರೆ ಆಗದೆ ಇದ್ದರೆ ಸರಿ, ಅದರಿಂದ ಎತ್ತು ಹಾಕೊಳ್ಳಿ ಬೇಕಾದ್ರೆ ಅಲ್ವಾ? ಆನ್ಲೇ ಸಖತ್ ಫೇಮಸ್. ಏನಕ್ಕೆ ಅಂದರೆ ಬರೀ ಹೋಮ್ ಸ್ಟೇಗಳಿಗೆ. ಇನ್ನು ನೋಡಿ, ಎಷ್ಟೊಂದು ಎಲ್ಲವೂ ಹೋಮ್ ಸ್ಟೇಗಳೇ. ಒಳ್ಳೆ ಕಡೆ ಸ್ಟೇ ಸಿಕ್ಕಿದ್ರೆ ಸಾಕೀಗ, ವಿತ್ ವೈಫೈ ಆರಾಮಾಗಿ ಇದ್ಬಿಡ್ತೀನಿ. ಇನ್ನು ನೋಡಿ, ಆಯುಷ್ಮಾನ್ ಆರೋಗ್ಯ ಮಂದಿರ್ ಅದು ಇದೆ ಇಲ್ಲಿ. ಈ ಸಲ ರೋಡ್ ಬಿಟ್ಟು ಈ ಕಡೆ ಬರ್ತಾಯಿದ್ದೀನಿ, ಏನಾದ್ರು ಒಂದು ಒಳ್ಳೆ ಕಡೆ ಸಿಗಲಿ ಅಂತ. ಓ, ಆಸ್ಪತ್ರೆ ಇದು. ಓಕೆ, सोनम होम स्टे. किधर सोनम होम स्टे? इधर है, इधर भी है. इल्ले विचारिसಬೇಕೀಗ. स्टे है ये रूम कितना है? 4 लोग रहेंगे. 4 लोग रहेंगे तब चार्ज ज़्यादा पड़ेगा भैया. तो 6000 ले लेगा. 4 के लिए 55 कर दूंगा, चलो कुछ नहीं. 5000 कर दो भैया. 4 लोग हैं ऑलरेडी, आप 4 लोग एक रूम में रह वही बैठ रहे हैं ना, एक ज्यादा. तो भैया हम ऑलरेडी रखते नहीं है, 4 लोग रखते नहीं है वैसे हम एक रूम में. फिर भी आप ठीक है चलेंगे. మనము హాన్లే వచ్చుకుంటా వి నీడ్ టు బుక్ ద రూమ్ బిఫోర్ ఆన్లే, రైట్? దిస్ ఈస్ ద ప్రాబ్లం హియర్. చాలా ఉన్నాయి. ఏ సో మెనీ ఉంది.
లేదంటే నెక్స్ట్ రోడ్కి పోతాం. లేదంటే నాకేం కనిపిస్తుంది అంటే ఆ రోడ్ ఎంట్రీ ఏం కదా లేదా? అవునా, సరే ఇంకా కొంచెం ముందరం పోతాం. ಆನ್ಲೈನಲ್ಲಿ ಹಿಂಗಿದೆ. ರೇಪೇಂಟಿ ಪ್ಲಾನು ಇದಾ ಉಮ್ಲಿಂಗ್ಲಾನಾ? ಹಾಂ, ಓಕೆ, ಲೆಟ್ಸ್ ಸಿ. ಅಪ್ಪ, ಇವನ್ ಲಗೇಜ್ ನೋಡಿದ್ರೆ ಭಯ ಆಯ್ತದೆ. सर जी, मैडम, रूम है? रूम नहीं है. ये क्या हो रहा है इधर? ಓಕೆ, ಇಲ್ಲೆಲ್ಲ ಒಂದು ಕಡೆ ಸಿಗಂಗಿದೆ. ಭಯ ಹೇ? ఏంటంత 4 పేరు లేదు. ఓకే అంటే ఓకే, నాకు ఇబ్బంది లేదు. ఫుడ్ ఉందా? ఎంత చెప్తాడు అందరికి? 4 అడుగు బుక్ చేస్తాం. ఓకే. Z9 ಬಂದಿರೋದನ್ನ ನೋಡ್ಬಿಟ್ಟು ಶಾಕ್ ಆಯ್ತಾನೆ. ఎలా వచ్చాడు వాడు? ಅಬ್ಬಾ ದೇವ್ರೆ. ಬರೀ ಬೈಕರ್ಸೇ ಇದ್ದಾರೆ ಒಟ್ಟಿನಲ್ಲಿ ಇಲ್ಲಿ. ತೆಲಂಗಾಣ ಸ್ಟೇಟು, ಆಂಧ್ರ ಪ್ರದೇಶ, ನಾನೊಬ್ಬನೇ ಕರ್ನಾಟಕ. ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಜಸ್ಟ್ ತಾನೇ ಹಾನ್ಲೆಗೆ ಬಂದೆ. ಬರ್ತಿದ್ದಂಗೆ ಈ ಆಂಧ್ರ ಹುಡುಗರ ಜೊತೆ ಸೇರಿಕೊಂಡು ರೂಮ್ ಮಾಡಿದೆ, ಆಯಿತಾ. ರೂಮ್ ಮಾಡ್ತಿದ್ದಂಗೆ ಬ್ರೋ ಈ ಆನೆನಲ್ಲಿ ಅಲ್ಲೆಲ್ಲ ಒಂದು ಅಬ್ಸರ್ವೇಷನ್ ಸೆಂಟ್ರ್ ಇದೆ, ನಕ್ಷತ್ರ ನೋಡೋದು, ಬನ್ನಿ ಬ್ರೋ ಅಂತಂದ್ಬಿಟ್ಟು ಫುಲ್ ಹಿಂಸೆ ಮಾಡಿದ್ರು. ಅದಕ್ಕೆ ಇವಾಗ ಇವ್ರ ಜೊತೆ ಸೇರಿಕೊಂಡು ಹೋಗ್ತಾಯಿದ್ದೀನಿ. ಉಂಡಲೇ ವಸ್ತಾನ್, ನಾವು ಎಲ್ಲೋದ್ರೂ ಅಲ್ಲಿಗೆ ಸೆಟ್ ಆಗಿಬಿಡ್ತೀವಿ. ಹೆಂಗೆ ನಾವು? ಅಯ್ಯೋ, ಇದನ್ನೆಲ್ಲಪ್ಪ ಹಾಕಲ್ಲ. ಉಂಡುಲೇನೂ ಇಲ್ಲ, ಪಿಂಡುಲೇನೂ ಇಲ್ಲ. ಬಂದರೆ ಬಾ, ಹೋದ್ರೆ ಹೋಗು ಅಂತಂದರು ಈಗ ಹುಡುಗರು. ಓಕೆ, ಲೆಟ್ಸ್ ಮೂವ್. ಅದನ್ನು ಹೋಗಿ ನೋಡ್ಕೊಂಡು ಬರೋಣ. ಒಂದು ತೆಲಂಗಾಣ ಮತ್ತು ಹೈದ್ರಾಬಾದ್ ಸೇರಿ ಹುಡುಗರು ಒಂದು 6-7 ಹುಡುಗರು ಸಿಕ್ಕಿದ್ರು. ಪಾಪ ಎಲ್ಲ ಒಳ್ಳೆ ಹುಡುಗರು. ಸೊ ಅವ್ರ ಜೊತೆ ರೂಮ್ ಶೇರಿಂಗ್ ಹಾಕೊಂಬಿಟ್ಟೆ. ನೀವು ಹಳೆ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ಇಲ್ಲಿ ರೂಮೇ ಇಲ್ಲ ಫಸ್ಟ್ ಆಫ್ ಆಲ್, ಅದಕ್ಕೆ ಎಲ್ಲೂ ರೂಮ್ ಸಿಗ್ತಾಯಿಲ್ಲ. ಸೊ ಅದಕ್ಕೆ ಇನ್ನೇನು ಮಾಡೋಣ, ಯಾವುದೋ ಒಂದು ಸಿಕ್ಕಿದ್ರೆ ಸರಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ. ಎಸ್, ಯಪ್ಪ, ಇದನ್ನೆಲ್ಲ ಬೇಡರೀಗ ಎಲ್ಲಿಡೋಣ? ಹೆಂಗಿದ್ರು ಕ್ಲಚ್ ಇಟ್ಕೊಂಡೇ ಇರ್ತೀನಿ ತಾನೆ. ಎಸ್, ಓಕೆ. ನೋಡಿ, ಸಂಜೆ 5:30 ಆಗಿದೆ. ಹಾನ್ಲೆ ನಮಗೆ ಈ ಥರ ನೋಡೋಕ್ಕೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾವು ಹಾನ್ಲೆಗಿಂತ ಹಿಂದೆನೇ ಎಲ್ಲಾದರೂ ಮಾಡ್ಕೊಬೇಕಾಗಿತ್ತು ರೂಮು. ಯಾಕಂದರೆ ಇಲ್ಲಿ ಬಂದಮೇಲೆ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ವಿ. ಹಾನೆಲ್ಲ ರೂಮ್ ಸಿಗಿದೆ. ಯೂಶ್ವಲಿ ಇಲ್ಲಿ ಹಿಂಗೆ ಅಂತೆ, ರೂಮ್ ಸಿಗಲ್ಲ ಅಂತ. ನೋಡಿ ಪಾಪ ಹುಡುಗರು ವೆಯ್ಟ್ ಮಾಡ್ತಾನೆ ಅವ್ರೆ. ರೈ ಈ ಬಾಕ್ಸ್ ಒಂದು ಹಾಕೊಂಡು ಬಂದ್ಬಿಟ್ಟವ್ರು ಇವರು. ಯಾವ ಬಾಕ್ಸು ಗುರು ಇದು? ಏನು ಬಾಕ್ಸ್ ಅದೇ?
హెల్మెట్ లేదు, ఏమీ లేదు. వైలేషన్ చేస్తున్నారా? పోలీస్ పెడతారు ఉండి. స్ట్రైట్ జావో. ಓಕೆ, ನೋಡೋಣ ಬನ್ನಿ. ಈಡನಾ ಈ ಕಡೆನೇ ಅನಿಸುತ್ತೆ, ನಮಗೂ ಗೊತ್ತಿಲ್ಲ. ನೋಡೋಣ ಬನ್ನಿ. ಇಲ್ಲೇ ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇನೋ ಸ್ಟಾರ್ ಗ್ಲೇಜಿಂಗ್ ಎಲ್ಲ ನೋಡ್ಬೋದಂತೆ, ಅಬ್ಸರ್ವೇಷನ್ ಸೆಂಟರು. ನನಗೂ ಗೊತ್ತಿಲ್ಲ ಏನು ಎತ್ತ ಅಂತ, ಬಟ್ ಒಂದು ಟ್ರೈ ಕೊಡೋಣ, ತಪ್ಪೇನಿಲ್ಲ ಅಲ್ವಾ. ಬಟ್ 5 ಗಂಟೆಗೇನೋ ಲಾಕ್ ಆಗುತ್ತೆ ಅಂತ ಹೇಳಿದ್ರು. 5:15 ಆಗೋಗಿದೆ ಆಲ್ರೆಡಿ. ಲಾಕ್ ಆಗಿದ್ರೆ ಆಗಿರಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಹೋಗಿ ಒಂದು ರೌಂಡ್ ನೋಡ್ಕೊಂಬರೋದು ಅಲ್ವಾ. ಇಲ್ಲಿ ಹಾಕಿದ್ದಾರೆ ನೋಡಿ, ಇಂಡಿಯನ್ ಆಸ್ಟ್ರಾನಮಿಕಲ್ ಅಬ್ಸರ್ವೇಟರಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸು. ಓಕೆ, ಇದೆಲ್ಲೋ ನಮ್ಮ ಬೆಂಗಳೂರಿಗೆ ಸಂಬಂಧಪಡುತ್ತಲ್ಲ ಇದು. ನೋ ಎಂಟ್ರಿ ಫಾರ್ ವಿಸಿಟರ್ಸ್ ಆಫ್ಟರ್ 5 PM. ಬಿಡು, ಹಾಗಾದರೆ ವರ್ಕೌಟ್ ಆಗೋಲ್ಲ. ಸುಮ್ಮನೆ ಹೋಗಿ ಹಿಂಗೆ ನೋಡ್ಕೊಂಬರ್ಬೇಕಷ್ಟೇ ನಾವು ಹೊರಗಡೆಯಿಂದ. ಒಳಗೆ ಬಿಡೋಲ್ಲ ಅನ್ಕೋತೀನಿ. ಮೇ ಬಿ ಬೆಳಗ್ಗೆ ಬಿಡ್ಬೋದೇನೋ, ಬಿಟ್ಟರೆ ಇನ್ ಕೇಸು ಹಂಗೇನಾದ್ರೂ ಅಲೋ ಮಾಡಿದ್ರೆ. ಅಯ್ಯಪ್ಪ, ಟೋಪಿ ಕರೆಕ್ಟ್ ಮಾಡೋಕ್ಕೋಗಿ. ಓಕೆ, ಹತ್ರನೇ ಇದೆ ಒಂದು ನಮ್ಮ ಸ್ಟೇಯಿಂದ. ಆದರೆ ಹಾರ್ಲೆ ಸಿಟಿಯಿಂದ ಒಂದು 3 ನಿಮಿಷ ಆಗ್ಬೋದು ಅಷ್ಟೇ, ಅಂಥ ದೂರ ಏನಿಲ್ಲ. ಹಾನ್ಲೆ ರೋಡ್ ನೋಡಿ ಹಿಂಗಿದೆ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಅದು ಅಬ್ಸರ್ವೇಷನ್ ಮಾಡೋವಂಥದ್ದಂತೆ. ಅದು ಅಬ್ಸರ್ವೇಷನ್ ಮಾಡಿ ಅದನ್ನೆಲ್ಲನೂ ಇಲ್ಲಿ ಕಳಿಸುತ್ತದೆ ಅಂತ ಹೇಳವ್ರೆ. ನೋಡೋಣ ಇನ್ನು ಅದು ಹೆಂಗಿದೆಯೋ ಏನು ಅಂತ. ಅಲ್ಲಿ ಹೋದ್ ನೋಡ್ಮೇಲೆ ಗೊತ್ತಾಗತ್ತೆ ನಮಗೆ. ಒಳಗಡೆ ಹತ್ಕೊಂಡು ಬರ್ತಾ ಇದ್ದೀವಿ. ನೋಡೋಣ ಒಳಗಡೆ ಏನಿದೆ ಎತ್ತ ಅಂತ ನಮಗೂ ಗೊತ್ತಿಲ್ಲ, ನೋಡಬೇಕು. ಟೆಲಿಸ್ಕೋಪ್ ಇದೆ ಅನಿಸುತ್ತೆ, ನೋಡೋಣ. ಎರಡಂದಿ ಇಂತೇನಾ? ಇಲ್ಲೊಂದು ನೋಟ್ ಬರೆದಿಟ್ಟಿದ್ದಾರೆ. ಸೊ ಇದರಲ್ಲಿ ಏನು ಅಂತಂದರೆ, ಬೆಳಗ್ಗೆ 10 ಗಂಟೆಯಿಂದ 5:15ವರೆಗೂ ಇದೆ. ಆಮೇಲೆ ಟೆಲಿಸ್ಕೋಪ್ ಅಟ್ ಅಬ್ಸರ್ವೇಟ್ರಿ ಆರ್ ಓನ್ಲಿ ಫಾರ್ ಪ್ರೊಫೆಷ್ನಲ್ astronomers and already booked. No facility available for visitor to watch celestial objects. ಓಕೆ, ಸೊ ಇದನ್ನು ಯಾರಿಗೆ ಕೊಡ್ತಾರೆ ಅಂತಂದರೆ ಪ್ರೊಫೆಷ್ನಲ್ ಅವ್ರಿಗೆ ಮಾತ್ರ ಕೊಡ್ತಾರೆ, ಮೊದಲೇ ಬುಕ್ ಮಾಡ್ಕೊಂಡು ಬಂದಿರೋರಿಗೆ. ಈ ಥರ ನಾವು ವಿಸಿಟರ್ಸ್ ಬಂದು ನಾವು ನೋಡ್ತೀವಿ ಅಂತಂದರೆ ನಮ್ಗೆ ಅದು ಅಲೋ ಇಲ್ಲ. ಬಟ್ ಅಟ್ಲೀಸ್ಟ್ ಈ ಥರ ಇದೆ ಅನ್ನೋದನ್ನು ನೋಡ್ಕೊಬೋದು. ಆಮೇಲೆ ಇಲ್ಲಿ ಯಾವುದನ್ನು ಕೂಡ ನಾವು ಮುಟ್ಟಬಾರ್ದು, CCTV ಅಂಡರ್ ನಾವು ಇರ್ತೀವಿ. ಸೊ ಸರ್ವೈಲೆನ್ಸಲ್ಲಿ ಇರೋದ್ರಿಂದ ನಾವಿಲ್ಲಿ ಯಾವುದೇ ರೀತಿ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಈ ಆಸ್ಟ್ರೋ ಅಂಬಾಸಡರ್ಗಳದ್ದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿದ್ದಾರೆ. ಇನ್ ಕೇಸ್ ನಾವೇನಾದ್ರು ಸ್ಟಾರ್ ಗೇಜಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವ್ರುಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವರು ಯಾವ್ಯಾವ ಊರಲ್ಲಿ ಇರ್ತಾರೆ ಮತ್ತು ಇವ್ರದ್ದು ಫೋನ್ ನಂಬರು ಅವೆಲ್ಲ ಕೊಟ್ಟಿದ್ದಾರೆ. ಮತ್ತು ಎಕ್ಸ್ಪ್ಲೋರ್ ಮೋರ್ www.iap.res.in ಇದರಲ್ಲಿ ಹಾಕಿರ್ತಾರೆ, ಆಯಿತಾ. ಸೊ ಇದಿಷ್ಟು ಇಲ್ಲಿಯ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಇಲ್ಲಿ. ಓಕೆ, ನೋಡ್ತಾ ಇದ್ದೀರಾ, ಇನ್ನೂ ಏನೇನೋ ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡ್ತಿದ್ದಾರೆ. ಫ್ಯೂಚರ್ಗೆ ಇನ್ನೂ ದೊಡ್ಡದಾಗಿ ಆಗ್ಬೋದು ನನಗೆ ಗೊತ್ತಿರೋ ಪ್ರಕಾರ. ಇಂಟ್ರೆಸ್ಟಾಗಿ ಆಡ್ತಾರೆ ಹುಡುಗರು. ಗ್ರೇಟ್. ಹಾಯ್, ಫ್ರೆಂಡ್ಲಿ ಇದ್ದಾರೆ. ಆಮೇಲೆ ಲಡಾಖಲ್ಲಿ ಜನ ಎಲ್ಲ ಅಷ್ಟೇ ಪಾಪ, ಎಲ್ಲ ಒಂಥರ ಕೈಂಡ್ ಹಾರ್ಟೆಡ್ ಅಂತಾರಲ್ಲ ಹಾಗೆ. ನೋಡಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾವೆ. ಫುಟ್ಬಾಲ್ ಹೆವಿ ಫೇಮಸ್ ಅನಿಸುತ್ತೆ ಇಲ್ಲಿ ಅಲ್ಲ. ಕ್ರಿಕೆಟ್ಗೇನು ಅಷ್ಟೇನು ಕಿಂಚಿತ್ತಿಲ್ಲ ಅನ್ಕೋತೀನಿ, ಓನ್ಲಿ ಫುಟ್ಬಾಲ್. ಆಮೇಲೆ ಎಲ್ಲ ನೋಡಿ ವ್ಯವಸಾಯನೂ ಮಾಡ್ತಾಯಿದ್ರೆ ಇಲ್ಲೇ. ನೀರಿರುವಾಗ ಒಳ್ಳೆ ವ್ಯವಸಾಯನೂ ಮಾಡ್ತಾರೆ. ಈಗ ಆ್ಯಕ್ಚುಲಿ ಕಮ್ಮಿ ಅನಿಸುತ್ತೆ, ಮೇ ಬಿ ಈಗ ಸಮ್ಮರಲ್ಲ ಇವ್ರಿಗೆ, ಹಾಗಾಗಿ.
हो गया हमारा ट्रिप आज का. खाली रेस्ट करना है बस.